Matthew. Hallelujah. 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 So, ದೇವರಾಗಿರುವ ಯೆಹೋವನು ರಕ್ಷಕನಾದ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನು ಒಳ್ಳೆಯ ರೀತಿಯಲ್ಲಿ ಟೆಂಪಲ್ ಆಫ್ ಟ್ರಿನಿಟಿ ಸಭೆಯನ್ನು ನಡೆಸುತ್ತಿದ್ದಾನೆ. Hallelujah. Hallelujah. ಆತನಲ್ಲಿ ನಾವು ಹೇಗೆ ಭಯಭಕ್ತಿಯಿಂದ ಇದ್ದು ಆತನ ಕಾರ್ಯಗಳನ್ನು ಆತನ ಸೇವೆಯನ್ನು ನಾವು ಮಾಡುವಾಗ ಖಂಡಿತವಾಗಲು ದೇವರು ಅದನ್ನು ತೆಗೆದುಕೊಂಡು ನಡೆಸುವವನಾಗಿದ್ದಾನೆ. Hallelujah. ನಾವು ನಮ್ಮ ಸ್ವಾರ್ಥಕ್ಕೆ ಅಥವಾ ನಮ್ಮ ಪ್ರತಿಷ್ಠೆಗೆ ನಾವು ನಡೆಸಿದ್ರೆ ಅದು ದೇವರು ಮೆಚ್ಚೋದಿಲ್ಲ. ದೇವರಿಗಾಗಿ ದೇವರ ಒಂದೇ ಒಂದು ದೇವರ ಮಹಿಮೆಗೆ ಮಾತ್ರ ನಾವು ಸಭೆ ನಡೆಸುವವರಾಗಬೇಕು. ಆಗ ಆತನು ಮೆಚ್ಚಿ ಆತನು ನಮಗೇನೆಲ್ಲ ಬೇಕು ಆತನು ಒದಗಿಸುತ್ತಾನೆ. Hallelujah. ಸೊ ಈಗಾಗಲೇ ನಾನು ಕೆಲವು ಟಾಪಿಕ್ಸ್ ಗಳನ್ನು ತೆಗೆದುಕೊಂಡು ಬಂದು ಅದೇ ಸಕ್ಸಸ್ ಎಂಬ ಟಾಪಿಕ್ ಅನ್ನು ನಾನು ಹೇಳಿದಾಗೆ 7 ವಾರ ಕೊಟ್ಟಿದ್ದೆ. ಮತ್ತೆ ಯೇಸು ಕ್ರಿಸ್ತನು ಯಾಕಾಗಿ ಲೋಕಕ್ಕೆ ಬಂದನು ಅಂತ ಹೇಳಿ ಸಹ ನಾನು 7 ವಾರಗಳಿಗೆ ನಾನು ಮೆಸೇಜ್ ಕೊಟ್ಟಿದ್ದೆ. ಯಾಕೋ ಗಂಟಲು ಸೊ ಈಗ ಆಚೆ ವಾರ ಮತ್ತೆ ಹೋದ ವಾರ ನಾನು 2 ವಾರ ಮ್ಯಾಥ್ಯೂ ಮತ್ತಾಯ 5ನೇ ಅಧ್ಯಾಯದಲ್ಲಿ ನಾನು ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಯಾವುದರ ಬಗ್ಗೆ ಕೊಟ್ಟಿದ್ದೇನೆ? ಕೀಸ್ ಆಫ್ ಬ್ಲೆಸ್ಸಿಂಗ್ಸ್, ಆಶೀರ್ವಾದದ ಕೀಲಿಗಳು, ಆಶೀರ್ವಾದದ ಕೀಗಳು. ಧನ್ಯನು, ಕನ್ನಡದಲ್ಲಿ ಧನ್ಯನು ಎಂಬುದರ ಬಗ್ಗೆ, ಇಂಗ್ಲಿಷಲ್ಲಿ ಬ್ಲೆಸೆಡ್, ಬ್ಲೆಸ್ಡ್, ಬ್ಲೆಸೆಡ್ ಅಂತಾನು ಹೇಳ್ಬೋದು, ಬ್ಲೆಸ್ಡ್ ಅಂತಾನು ಹೇಳ್ಬೋದು. ಅಂದ್ರೆ 5ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ನಾನು ಒಬ್ಬರು ಯಾರಾದ್ರೂ ಓದಿ. ದುಃಖ ಪಡುವವರು ಧನ್ಯರು, ಹೌದು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಸಾಕು. ಈ ರೀತಿಯಾಗಿ ಧನ್ಯನು ಧನ್ಯನು ಎಂಬ ಒಂದು ಆಶೀರ್ವಾದದ ಕೀಗಳನ್ನು ಕೊಟ್ಟಿದ್ದೇನೆ. ಅಂದ್ರೆ ದುಃಖ ಪಡುವವನು ಧನ್ಯನಂದ್ರೆ ಆತನ ದುಃಖ ಪಡುವವನಿಗೆ ನಾನೇನೆ ಅಂತ ಹೇಳಿದ್ದೇನೆ ಒಂದು ಮೆಸೇಜ್ ಭಾಗದಲ್ಲಿ. ಆ ರೀತಿಯಾಗಿ ಧನ್ಯನು, ಬ್ಲೆಸ್ಸೆಡ್ ದೋಸ್ ಹೂ ಪರ್ಸಿಕ್ಯೂಟೆಡ್ ಅಂತ, ಯಾರು ಕಷ್ಟ ಪಡ್ತಾರೋ ಅವರು ಧನ್ಯನು. ಈ ರೀತಿಯಾಗಿ ಧನ್ಯನು ಎಂಬುವಂಥದ್ರಲ್ಲಿ ಕೊಟ್ಟಿದ್ದೇನೆ. ಈಗ ಈ ವಾರವೂ ಸಹ ಧನ್ಯನು, ಯಾರು ಧನ್ಯನಾಗಿರುತ್ತಾನೆ, ಯಾರು ಆಶೀರ್ವಾದವುಳ್ಳವನಾಗಿರ್ತಾನೆ ಅಂದ್ರೆ ಧನ್ಯನು, ಬ್ಲೆಸ್ಡ್ ಯಾರಾಗಿರ್ತಾರೆ ಅಂತ ಎಂಬ ವಾಕ್ಯವನ್ನು ನಾನು ಈ ವಾರವೂ ಕಂಟಿನ್ಯೂ ಮಾಡಕ್ಕೆ ಹೋಗ್ತೇನೆ. ಸೊ ದೇವರು ನಮಗೆ ಅನೇಕ ವಾಕ್ಯಗಳನ್ನು, ಅನೇಕ ಧನ್ಯನು ಎಂಬ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಆ ಧನ್ಯನು ಎಂಬ ವಾಕ್ಯಗಳೊಟ್ಟಿಗೆ ನಾನು ಇನ್ನು ದೇವರು ನಡೆಸುತ್ತಾನೆ. ಇನ್ನು ಕೆಲವು ವಾರಗಳು ಇದರ ಬಗ್ಗೆ ನಾನು ಕೊಡುತ್ತೇನೆ. ಅಂದ್ರೆ ಆಶೀರ್ವಾದದ ಕೀಗಳು, ಕೀಸ್ ಆಫ್ ಬ್ಲೆಸ್ಸಿಂಗ್ಸ್. ಹೇಗೆ ಒಬ್ಬ ಮನುಷ್ಯ ಇರ್ತಾನೋ ಅವನು ಹೇಗೆ ದೇವರು ಆಶೀರ್ವಾದಿಸ್ತಾನೆ ಅಂತ ಹೇಳಿ ಇದರ ಅರ್ಥಗಳು. ಈಗ ಮ್ಯಾಥ್ಯೂ ಅದೇ ರೀತಿ ಹೇಳಲ್ಪಟ್ಟಿರೋದು 9 ಆಶೀರ್ವಾದಗಳನ್ನು ಹೇಳಿದ್ದೇನೆ. ನೀವು ಅಲ್ಲಿ ನೋಡಬಹುದು 9 ಆಶೀರ್ವಾದಗಳಿದೆ. ನೀವು 1ರಿಂದ 13, 14, 15 ಈ ವಾಕ್ಯಗಳನ್ನು ನೋಡಬೇಕಾದ್ರೆ 9 ಆಶೀರ್ವಾದಗಳೊಟ್ಟಿಗೆ ನೀವು ಉಪ್ಪಾಗಿದ್ದೀರಿ ಮತ್ತು ಬೆಳಕಾಗಿದ್ದೀರಿ ಅಂತ ಹೇಳಿ ಓದುವಾಗ ನಾನು ಹೇಳಿದ್ದೇನೆ. ಸೊ ಈಗ 10ನೇ ಆಶೀರ್ವಾದ ಒಬ್ಬ ಮನುಷ್ಯನು ಹೇಗಿರಬೇಕು ಎಂಬುವಂಥದ್ದು. ಆ 10ನೇ ಆಶೀರ್ವಾದ ಹೇಗೆ ಒಬ್ಬ ಮನುಷ್ಯನಿಗೆ ಬರುತ್ತದೆ ಎಂದು ಕೀರ್ತನೆಗಳು, ಸ್ಯಾಮ್ಸ್ ಚಾಪ್ಟರ್ 1 ವರ್ಸ್ 1, 2, 3. ಕೀರ್ತನೆಗಳು 1ನೇ ಅಧ್ಯಾಯ
ಅಧ್ಯಾಯ 1, 2, 3. ಯಾವರು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವನು ಅವನು ಎಷ್ಟೋ ಧನ್ಯನು. ಹೌದು. ಅವನು ನೀರಿನ ಕಾವಲೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುವುದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲಗೊಳ್ಳುವುದು. Hallelujah. ಸೊ ಇದರಲ್ಲಿ ಯಾವುದಕ್ಕೆ ಧನ್ಯನು ಅಂತ ನಾನು ಹೇಳ್ತೇನೆ. ಯಾವುದು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲೂ ಯಾರಾದ್ರೂ ಇದ್ರೆ ಇಂಗ್ಲಿಷ್ ಅಲ್ಲಿ ಹೋಗಿ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬ್ಲೆಸ್ಡ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದರಲ್ಲೂ ಇರುತ್ತೆ. Blessed is the man who walks not in the counsel of the ungodly, nor stands in the path of sinners, nor sits in the seat of the scornful. ಸೊ ಇಲ್ಲಿ ಬ್ಲೆಸ್ಡ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನು ಯಾರು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅಂತ ಹೇಳಿದ್ರೆ ಎಲ್ಲರೂ ಇದು ಈಸಿಯಾಗಿ ಅರ್ಥ ಆಗುವಂತ ವಾಕ್ಯ ಆಗಿದೆ. ಇದು ನಾವು ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನು ಜಾಸ್ತಿ ಇರೋದಿಲ್ಲ, ಯಾಕಂದ್ರೆ ಓದ್ತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ ಯಾವುದ್ರಲ್ಲಿ ನಾವು ದೇವರಿಗೆ ಏನ್ ಹೇಳ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಸೊ ನಾನು ಸಹ ಅನೇಕ ಹಿಂದಿನ ದಿವಸಗಳಲ್ಲಿ ಎಲ್ಲರೂ ದೇವರು ಯೇಸು ಕ್ರಿಸ್ತನಿಗೆ ಬರುವುದಕ್ಕಿಂತ ಮುಂಚೆ ಅನೇಕರು ದುಷ್ಟರ ಸಂಗಡ ಅಂದ್ರೆ ಫ್ರೆಂಡ್ಶಿಪ್ ಇರುವಂತದ್ದಾಗಲಿ ಬೇರೆಯವರ ರೀತಿಯಾಗಲಿ ಅವರ ಆಲೋಚನೆಗಳ ತಕ್ಕಂತೆ ನಾವೇನ್ ಮಾಡ್ತಾ ಇದ್ದೋ ನಾವು ಮಾತಾಡಿಕೊಂಡು ಅವ್ರ ಜೊತೆ ಮಿಂಗಲ್ ಆಗಿ ಪಾಪಾತ್ಮ ಅಂದ್ರೆ ಎಲ್ಲರೂ ನಾವುಗಳು ಸಹ ಪಾಪಿಯಾಗಿ ಇದ್ದಂಥದ್ದು. ಆ ರೀತಿಯಾಗಿ ನಮ್ಮ ಯೋಚನೆಗಳಾಗಲಿ ನಮ್ಮ ಕಾರ್ಯಗಳಾಗಲಿ ಎಲ್ಲವೂ ನಾವು ಆ ರೀತಿಯಲ್ಲಿ ಇದ್ದಂಥವರು. ಆದರೆ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅಂದ್ರೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಅಂದ್ರೆ ಧರ್ಮವನ್ನಾಗಲಿ ದೇವರನ್ನು ಅಂದ್ರೆ ಹೀಯಾಳಿಸ್ತಿರುವನು, ದೇವರನ್ನು ಹೀಯಾಳಿಸ್ತಾನಲ್ಲ ಧರ್ಮನಿಂದಕ. ದೇವರನ್ನು ಯಾವಾಗಲೂ ಹೀಯಾಳಿಸ್ತಾ ಯಾವ ದೇವರು ನಿನ್ ದೇವರೇನು ಆ ರೀತಿ ನಿನ್ ದೇವರೇನು ಯೇಸು ಕ್ರಿಸ್ತನಿದ ದೇವರೇನಿದ ಈ ರೀತಿಯಾಗಿ ಧರ್ಮ ನಿಂದಕರೊಡನೆ ಕೂತ್ಕೊಳ್ಳದೆ ಅವನ ಜೊತೆಗೂ ನಾವಿರಬಾರ್ದು ಅಂತ ದೇವರು ಹೇಳ್ತಾ ಇರುವಂಥದ್ದು. ಸೊ ಅವರೊಳಗೂ ನಾವಿರದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಮೊದಲು ನಾವು ಇದೇ ಲೈಫ್ ಸ್ಟೈಲ್ ಅಲ್ಲಿ ಇದ್ದು ಈಗ ನಾವೇನಾಗಿದ್ದೇವೆ ಧರ್ಮಶಾಸ್ತ್ರದಲ್ಲಿ ಅಟ್ಲೀಸ್ಟ್ ಈಗ ಆನಂದ ಪಡುವುದಕ್ಕೆ ನಾವೀಗ ಪೂರ್ಣವಾಗಿ ಆನಂದ ಪಡಲಿಲ್ಲ ಅಂದ್ರೂ ಆನಂದ ಪಡ್ತಾ ಇದ್ದೇವೆ. ಹೌದೌದು. ಸೊ ಆನಂದ ಪಡುವವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು, ಅವನು ಆಶೀರ್ವಾದವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಆ ಧರ್ಮಶಾಸ್ತ್ರವನ್ನು ನಾವು ಓದುತ್ತಾ ಅದನ್ನು ಧ್ಯಾನಿಸ್ತಿರ್ಬೇಕಂತೆ. ಆಗ ನಾವು ಆಶೀರ್ವಾದವುಳ್ಳವರಾಗ್ತೇವೆ, ಆಗ ನಾವು ಧನ್ಯರಾಗ್ತೇವೆ. ನಾವು ಯಾವಾಗಲೂ ಈಗ ನಾನು ಒಂದು ಸತಿ ಬೈಬಲ್ ಓದ್ತೆ, ನಾನು ಅದಕ್ಕೆ ಒಂದು ವಿಡಿಯೋ ಮಾಡ್ಬೇರೆ ಹೇಳಿದೆ ಎಲ್ಲ ನಾನು ಫುಲ್ ಬೈಬಲ್ ಓದ್ಬಿಟ್ಟೆ ಅಂತ ಹೇಳಿ. ಅಷ್ಟೇ ನನ್ನ ಕೆಲಸ ಮುಗಿದೋಗ್ಲಿಲ್ಲ. ಆ ಬೈಬಲ್ ಓದಿದ ತಕ್ಷಣ ನನ್ನ ಕೆಲಸ ಮುಗಿದೋಗ್ಲಿಲ್ಲ. ಅದನ್ನು ಧ್ಯಾನಿಸ್ತಿರ್ಬೇಕು ಹಗಲಿರುಳು, ಡೇ ಅಂಡ್ ನೈಟ್. ನಾವೇನ್ ಮಾಡಬೇಕು, ಆ ವಾಕ್ಯಗಳನ್ನು ಧ್ಯಾನಿಸುತ್ತಿರಬೇಕು. ನಾವು ಹೋಗುವ ಮಾರ್ಗದಲ್ಲಾಗಲಿ, ನಾವು ಕೆಲಸ ಮಾಡುತ್ತಿರುವ ಜಾಗದಲ್ಲಾಗಲಿ, ನಾವು ಯಾರೊಡನೆ ಇರುವಾಗಲಿ, ಆ ಸಮಯದಲ್ಲಿ ವಾಕ್ಯಗಳು ನಮ್ಮಲ್ಲಿ ಏನ್ ಮಾಡ್ತಿರ್ಬೇಕು, ಮಾತಾಡ್ತಾ ಇರಬೇಕು, ಕ್ರಿಯೆ ಮಾಡ್ತಿರ್ಬೇಕು. ಅದನ್ನು ನಾವು ಧ್ಯಾನ ಮಾಡ್ತಿರ್ಬೇಕು. ದೇವರ ವಾಕ್ಯ ಹೇಳಿದ್ದಾನಲ್ಲ, ದೇವರು ಈ ರೀತಿಯಾಗಿ ಹೇಳಿದ್ದಾನಲ್ಲ, ಅವಾಗ ಆ ರೀತಿ ನಾವು
ಧ್ಯಾನ ಮಾಡಬೇಕಾದ್ರೆ ನಾವು ಪಾಪಕ್ಕೆ ಒಳಗಾಗುವುದಿಲ್ಲ, ನಾವು ಬೇರೆಯವರ ಸಂಗಡ ಕೂತ್ಕೊಳ್ಳೋದಿಲ್ಲ, ನಾವು ಬೇರೆಯವರ ಜೊತೆ ನಿಂತು ಹರಟೆ ಹೊಡೆಯೋದಿಲ್ಲ. ಯಾವಾಗ ಈ ವಾಕ್ಯಗಳು ನಮ್ಮಲ್ಲಿ ಧ್ಯಾನ ಮಾಡ್ತಿರ್ತೇವೋ, ಯಾವಾಗ ಈ ವಾಕ್ಯಗಳು ನಮ್ಮೊಟ್ಟಿಗೆ ಮಾತಾಡ್ತಿರುತ್ತದೋ, ಯಾವಾಗ ಈ ವಾಕ್ಯಗಳು ನಮಗೆ ಜ್ಞಾಪಕಕ್ಕೆ ಬರ್ತಿರುತ್ತೋ, ನಾವು ಏನ್ ಮಾಡ್ತೀವಿ, ಆಟೋಮೆಟಿಕ್ ಅವರ ಸಂಕಟಗಳನ್ನು ಬಿಟ್ಟು ದೇವರಲ್ಲೇ ಅಂದ್ರೆ ನೀತಿಯ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ಏನ್ ಮಾಡ್ತೇವೆ, ಜಾಸ್ತಿ ಪ್ರಯತ್ನ ಮಾಡ್ತೇವೆ. ನಮಗೆ ಯಾವಾಗ ಈ ವಾಕ್ಯಗಳು ನಮ್ಮಲ್ಲಿ ಮಾತಾಡ್ತಿರೋದಿಲ್ವೋ, ಆಗ ನಾವು ಮತ್ತೆ ಅವರ ಜಾಗದಲ್ಲೇ ನಿಂತ್ಕೊಂಡು ಮಾತಾಡಿಕೊಂಡು ಬೇರೆ ರೀತಿಯೆಲ್ಲ ವಿಷಯಗಳನ್ನು ಮಾತಾಡಿಕೊಂಡು ಹೃದಯ ಮಾತುಗಳು, ಪಾಪದ ಏನೋ ಒಂದು ಕೃತ್ಯಗಳನ್ನು ನೆನೆಸಿಕೊಂಡು ಅವರ ಜೊತೆಗೆ ಜೋಡಾಗಿ ಅವರೊಟ್ಟಿಗೆ ಇರುವಂಥದ್ದು. ಯಾವಾಗ ಇದು ಧ್ಯಾನಿಸ್ತಿರ್ತೇವೋ, ವಾಕ್ಯಗಳನ್ನೇ ಯಾವಾಗ ನಾವು ನೋಡ್ತಿರ್ತೇವೋ, ಅವಾಗ ಏನಾಗುತ್ತೆ, ಬೈಫರ್ಕೇಟ್ ಆಗುತ್ತೆ. ನಮಗೂ ಅವರ ಒಂದು ಇದು ಬೈಫರ್ಕೇಶನ್ ಆಗುತ್ತೆ. ಆ ದಾರಿಯಿಂದ ನಾವೇನ್ ಮಾಡ್ತೇವೆ, ಈ ದಾರಿಗೆ ನಾವು ಬರ್ತೀವಿ ಯಾವಾಗ ಸತ್ಯವೇದವನ್ನು ಧ್ಯಾನಿಸುತ್ತೇವೆ. ಇದು ಒಬ್ಬ ಮನುಷ್ಯನಿಗೆ ವೈಯಕ್ತಿಕವಾಗಿ ಹೇಳುವಂತ ಆಶೀರ್ವಾದ. ಒಬ್ಬ ಮನುಷ್ಯನು ಹೇಗೆ ನಡೆಯಬೇಕು, ಹೇಗೆ ಅವನಿರಬೇಕು, ಹೇಗೆ ಅವನ ಆಶೀರ್ವಾದ ಉಳ್ಳವನಾಗ್ತಾನೆ ಅಂತ ಹೇಳಿ ಅದು ಕಂಟಿನ್ಯೂ ಓದಿ. ಅವನು ಹೇಗೆ ಆಶೀರ್ವಾದ ಉಳ್ಳವನಾಗಿರ್ತಾನೆ ಅಂತ ನೋಡಿ. ದುಷ್ಟರೋ ಹಾಗಲ್ಲ, ಗಾಳಿಗಳು ಅದೇ ಕಂಟಿನ್ಯೂ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. Hallelujah. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ಹೇಗೆ ಅವನು ಈ ರೀತಿಯಾಗಿ ನಡೆದು ಈ ರೀತಿಯಾಗಿ ಬರುವಾಗ ಅವನಿಗೆ ಹೇಗೆ ಆಶೀರ್ವಾದಗಳನ್ನು ನೋಡಿಯಲ್ಲಿ, ಹೇಗೆ ಒಂದು ಮರವು ನೀರಿನ ಕಾಲುವೆಗಳ ಬಳಿಯಲ್ಲಿ, ಅಂದ್ರೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಮರ ಬೆಳೆದಾಗ ಏನಾಗುತ್ತೆ, ಯಾವಾಗಲೂ ಚೆನ್ನಾಗಿ ಗ್ರೀನ್ ಆಗಿ, ಅದಕ್ಕೆ ಯಾಕಂದ್ರೆ ಡ್ರೈ ಆಗೋದಿಲ್ವಲ್ಲ ಅದು, ಯಾಕಂದ್ರೆ ಅಲ್ಲಿ ನೀರು ಹರಿಯುತ್ತಲೇ ಇರುತ್ತೆ. ಅಲ್ಲಿ ಆ ನೀರು ಹರಿಯುವಂತ ಜಾಗದಲ್ಲಿ ಆ ಮರ ಬೆಳೆದಿರ್ಬೇಕಾದ್ರೆ ಅದು ಯಾವಾಗ್ಲೂ ಡ್ರೈ ಆಗೋದೇ ಇಲ್ಲ, ಅದು ಒಣಗೋಗೋದೇ ಇಲ್ಲ, ಯಾವಾಗ್ಲೂ ಗ್ರೀನರಿ ಇರುತ್ತೆ, ಯಾವಾಗ್ಲೂ ಹಚ್ಚ ಹಸಿರಾಗಿರುತ್ತೆ. ಅಂತ ಮರಕ್ಕೆ ಒಬ್ಬನನ್ನು ದೇವರು ಹೋಲಿಸುತ್ತಿದ್ದಾನೆ. ಹಲ್ಲೆಲೂಯಾ. ಆ ಮರವು ತಕ್ಕ ಸಮಯದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅಂದ್ರೆ ಇವಾಗ ನಮಗೆ ಎಷ್ಟೋ ಕಷ್ಟಗಳು ಬಂದಿದೆ, ನಮ್ಮ ಮುಖ ಬಾಡೇ ಇಲ್ಲ. ಹಲ್ಲೆಲೂಯಾ. ನಮ್ಮ ಮುಖ ಲಜ್ಜೆಯಿಂದ ಕೆಟ್ಟೋಗಿಲ್ಲ. ಹಲ್ಲೆಲೂಯಾ. ನಾವು ನೀರಿನ ಕಾಲುವೆಗಳಿರುವ ರೀತಿಯಲ್ಲಿ ಮರದಂತಿದ್ದೇವೆ. ಹಲ್ಲೆಲೂಯಾ. ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ನಾವು ಸಹ ನಮ್ಮ ಜೀವಿತದಲ್ಲಿ ತಕ್ಕ ಕಾಲದಲ್ಲಿ ಯೇಸು ಕ್ರಿಸ್ತನು ನಮ್ಮ ಮುಖಾಂತರ ಫಲ ಕೊಡುತ್ತಾನೆ. ನೀವು ಫಲ ಯಾವಾಗ ಕೊಡ್ತೇನೆ, ತಕ್ಕ ಸಮಯದಲ್ಲಿ ಫಲ ಕೊಡುತ್ತದಲ್ಲ. ಅಂದ್ರೆ ಅದು ನಿಮ್ಮ, ಈಗ ನೀವು ಗ್ರೀನರಿ ಆಗಿದ್ದೀರಿ, ಡ್ರೈ ಆಗಿಲ್ಲ, ನೀವು ಈಗ ಫಲ ಇಲ್ಲ, ಎಲ್ಲಿ ಆ ಮರದಲ್ಲಿ ಫಲ ಇಲ್ಲ, ಆದ್ರೆ ನೀವು ಡ್ರೈ ಆಗೋಗಿಲ್ಲ, ನೀವು ಬಾಡೋಗಿಲ್ಲ, ನಿಮ್ಮ ಒಂದು ಬೇರು ಅದು ಏನಾಗಿಲ್ಲ, ಬಿಟ್ಟು ಹೋಗದೆ ಬಾಡಿ ಬಿದ್ದೋಗಿಲ್ಲ, ಅದು ನೀವು ಗ್ರೀನ್ ಆಗಿದ್ದೀರಿ. ಯಾಕೆಂದ್ರೆ ಯೇಸು ಕ್ರಿಸ್ತನಲ್ಲಿ ಇರುವುದರಿಂದ. ಆ ಯೇಸು ಕ್ರಿಸ್ತನೇ ನೀರಿನ ಕಾಲುವೆ ಆಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ನೀರಾಗಿದ್ದಾನೆ. ಯೇಸು ಕ್ರಿಸ್ತನ ಜೊತೆಯಲ್ಲಿ ಆ ನೀರೊಟ್ಟಿಗೆ ಇರುವುದರಿಂದ ನೀವು ಬಾಡಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನಲ್ಲಿ ಬಿಟ್ಟು ಹೋದರೆ ಆ ನೀರಿನ ಕಾಲುವೆಗಿಂತ ಬೇರೆ ಕಡೆ ಇರ್ತೀರಿ, ನೀವು ಆಗ ನೀವು ಡ್ರೈ ಆಗ್ತೀರಿ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾವು ಯೇಸುವಿನಲ್ಲಿರೋದ್ರಿಂದ ನಮ್ಮ ಮುಖ ಬಾಡಿಲ್ಲ. ಎಷ್ಟೋ ಜನ ಅಂದ್ಕೊಳ್ತಾರೆ, ದಿವ್ಯನ್ ನೋಡ್ಬಿಟ್ಟು ಹೇಗೆ ಇವಳು ಮುಖ ಬಾಡೇ ಇರೋಲ್ಲ, ಇಷ್ಟು ಕಷ್ಟದಲ್ಲಿ ನೋಡಿದಾಳಲ್ಲ. ಅಲ್ಲ, ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ಇರ್ತಾರೋ ಅವರ ಮುಖ ಬಾಡೋಗೋದಿಲ್ಲ. ಹಲ್ಲೆಲೂಯಾ.
ಆ ನೀರಿನ ಕಾಲುವೆಯಲ್ಲಿ ಬಳಿಯಲ್ಲಿರುವ ನಾವು ನಮ್ಮ ಮುಖ ಬಾಡುವುದಿಲ್ಲ. ಅವಳ ಕಷ್ಟ ಬೇರೆಯವರು ಬಂದಿದ್ರೆ ಎಷ್ಟೊಂದು ಏನಾಗ್ಬಿಡ್ತಿದ್ರು ಗೊತ್ತಿಲ್ಲ. ದಿವ್ಯನ್ಗೆ ನನಗೆ ಬಿಡಿ, ನಾನು ಹೊರಗಡೆ ಹೋಗ್ತೇನೆ, ನಾನೊಬ್ಬ ಏನೋ ಗಂಡಸಾಗಿದ್ದೇನೆ ಅಂದ್ರೆ ಹೊರಗಡೆ ಹೋಗ್ತೇನೆ, ನನ್ನ ಫ್ರೆಂಡ್ಸು ಬೇರೆಯವರು ಅವ್ರ ಜೊತೆ ಹೋಗಿ ಅಕಸ್ಮಾತ್ ನಾನು ಮರ್ತು ಬಿಡುವುದು ಆ ಒಂದು ಸನ್ನಿವೇಶದ ಕಷ್ಟಗಳನ್ನು. ಆದ್ರೆ ಇವಳು ಮನೆಯಲ್ಲೇ ಇದ್ದು ಗಂಡ ಮಕ್ಕಳು ಎಲ್ಲಾ ಪಡ್ತಿರುವ ಕಷ್ಟ ನೋಡಿಕೊಂಡು ನೋವು ಅವಮಾನ ಸಹಿಸಿಕೊಂಡಿದ್ರು ಸಹ ಅವಳ ಮುಖ ಲಜ್ಜೆಯಿಂದ ಕೆಡಲೇ ಇಲ್ಲ, ಅವಳ ಮುಖ ಬಾಡಲಿಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನು ಅವಳ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ತಾನೆ ತಕ್ಕ ಸಮಯದಲ್ಲಿ ಫಲ ಕೊಡುತ್ತದೆ. ಫಲ ಕೊಡುತ್ತದೆ. ವಾಕ್ಯ ಹೇಳಿದೆ, ಕ್ಲಿಯರ್ ಆಗಿ ಹೇಳಿದೆ. ಏನಂತೆ? ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಆದರೆ ಎಲೆಗಳು ಬಾಡುವುದೇ ಇಲ್ಲ. ಅದರ ಎಲೆಗಳು ಬಾಡುವುದೇ ಇಲ್ಲ. ನಾವು ಈಗ ಎಲ್ಲರೂ ಗ್ರೀನರಿ ಆಗಿ ಯೇಸುವಿನೊಟ್ಟಿಗೆ ನಿಂತಿದ್ದೇವೆ. ಕೆಲವರು ಬೇರು ಇಲ್ಲದಂತೆ ಕಿತ್ತು ಹೋಗಿದ್ದಾರೆ, ಅಂದ್ರೆ ಸಾವಿಗೀಡಾಗಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನ ಬೇರು ಆಳವಾಗಿ ಇಲ್ಲದೆ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕಷ್ಟಗಳಿಂದ, ಅವರಿಗೆ ಬಂದಂತ ಅವಮಾನಗಳಿಂದ, ಅವರು ಮಾಡಿದಂತ ಸಾಲಗಳಿಂದ. ಆದರೆ ನಾವು ಏನೇ ಮಾಡಿದ್ರು ಸಹ ದೇವರ ಸನ್ನಿಧಾನದಲ್ಲಿ ಆತನ ನೀರಿನ ಕಾಲುವೆ ಮಧ್ಯದಲ್ಲಿರುವುದರಿಂದ ನಾವೀಗ ಹಚ್ಚಸಲಾಗಿ ದೇವರಿಗೆ ನಿಂತಿದ್ದೇವೆ. ಆದರೆ ನಾವು ತಕ್ಕ ಸಮಯದಲ್ಲಿ ಯಾವಾಗ ಗೊತ್ತಾಗೋದಿಲ್ಲ. ದೇವರು ನಿಮ್ಗೆ ಇವತ್ತು ಫಲ ಇಲ್ಲ ಅಂತ ಅನ್ಕೋಬಹುದು, ತಕ್ಕ ಸಮಯದಲ್ಲಿ ನಿಮ್ಮಿಂದ ಫಲ ಹಾಗೆ ಹೊರಬರುತ್ತದೆ. ಹಲ್ಲೆಲೂಯಾ. ಆ ಫಲವು ಎಷ್ಟೋ ಜನಕ್ಕೆ ಉಪಯೋಗವಾಗುತ್ತದೆ. ಹಲ್ಲೆಲೂಯಾ. ಆ ರೀತಿಯಾಗಿ ತನ್ನ ಮಕ್ಕಳನ್ನು ತನ್ನ ದೇವರು ಆಶೀರ್ವಾದಿಸುತ್ತಾನೆ. ಹಲ್ಲೆಲೂಯಾ. ಈಗ ಈ ವಾಕ್ಯ ಯಾವುದಕ್ಕೆ ಧನ್ಯನು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಯಾವ ರೀತಿ ಇದ್ರೆ ಹೇಗೆ ದೇವರು ಆಶೀರ್ವಾದಿಸುತ್ತಾನೆ ಅಂತ ಹೇಳಿ. ಅಂದ್ರೆ ಮೇಲ್ಗಡೆ ಈ ರೀತಿಯಾಗಿದ್ರೆ ನೀನು ಧನ್ಯನು, ನಿನಗೆ ಈ ರೀತಿಯಾಗಿ ನಾನು ಇಡುತ್ತೇನೆ ಅಂತ ಹೇಳಿ. ಹಲ್ಲೆಲೂಯಾ. ಈ ರೀತಿಯಾಗಿ ಧನ್ಯನೆಂಬ 10ನೇ ಆಶೀರ್ವಾದ ಇದಾಗಿದೆ. ಸೊ ಇನ್ನೊಂದು ಕಂಟಿನ್ಯೂ 11ನೆಯ ಆಶೀರ್ವಾದ, 11ನೇದಾಗಿ ಧನ್ಯನು ಎಂಬ ವಾಕ್ಯವನ್ನು ಹೇಳುತ್ತೇನೆ, ಓದಿ. ಕೀರ್ತನೆಗಳು 128ನೇ ಅಧ್ಯಾಯ 1-2. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸಿ ನೀನು ಧನ್ಯನು, ನಿನಗೆ ಶುಭವಿರುವುದು. ಹಲ್ಲೆಲೂಯಾ. ಈಗ ಧನ್ಯನು ಯಾರಂತೆ? ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಹಲ್ಲೆಲೂಯಾ. ಯಾರು ಯೇಸು ಕ್ರಿಸ್ತನಲ್ಲಿ ಭಯಭಕ್ತಿಯಿಂದ ಜೀವಿಸುತ್ತಾರೋ, ಯಾರು ದೇವರಾದ ಯೆಹೋವನಲ್ಲಿ ಇಂಗ್ಲಿಷ್ ಅಲ್ಲಿ ಓದೋಣ. ಓದಿ. Blessed are all who fear the Lord, Yes. who walk in obedience to Him. ಹೌದು. You will eat the fruit of your labor. Blessings and prosperity will be yours. Yes. ಸೊ ಅಲ್ಲಿ ಬ್ಲೆಸ್ಡ್ ಅಂತ ಹೇಳಿ ನೀವು ನೋಡಾಯ್ತು. ಸೊ ಇದು ಮತ್ತೆ ಆಶೀರ್ವಾದಗಳು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಯಾರೆಲ್ಲ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ, ನಾವು ಸುಮ್ಮನೆ ಅಂತಲ್ಲ, ಭಯಭಕ್ತಿಯುಳ್ಳವರಾಗಿ ದೇವರ ಮಾರ್ಗದಲ್ಲಿ ನಾವೇನಾಗಬೇಕು? ನಡೆಯಬೇಕು. ಅವರಿಗೆ ಮಾತ್ರ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸಿದಿ ಅಂದರೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸಿ ಅಂದ್ರೆ ಏನರ್ಥ? ಅದು ನಾವೇನೇನೆಲ್ಲ ಕಷ್ಟಪಟ್ಟಿರ್ತೀವೋ ಅದಕ್ಕೆ ದೇವರು ಪ್ರತಿಫಲವನ್ನು ಕೊಡ್ತಾರೆ. ನಿನ್ನ ಕಷ್ಟ ಅಂದ್ರೆ ಕಷ್ಟಪಟ್ಟು ಲೇಬರ್ ನೀನ್ ಮಾಡ್ತಾರೆ. ಇಂಗ್ಲಿಷ್ ನೋಡಿ, ನೀನು ಕಷ್ಟಪಟ್ಟು ದುಡಿದೆಯಲ್ಲ, ನೀನು ಆ ದುಡಿಮೆ ನಿನಗೇ ಆಗಿಸ್ತೇ
ಕೇಳಿ ಅದು ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸಿರಿ. ಅಂದ್ರೆ ನೀನು ಕಷ್ಟಪಟ್ಟು ಏನೆಲ್ಲ ದುಡಿದೆಯೋ, ನೀನು ಕಷ್ಟಪಟ್ಟು ಏನೆಲ್ಲ ಸಂಪಾದನೆ ಮಾಡ್ತೀಯೋ ಅದು ನೀನು ಅನುಭವಿಸುತ್ತಿ, ಅದು ಬೇರೆಯವರು ಅನುಭವಿಸೋದಿಲ್ಲ ಅಂತ ವಾಕ್ಯದ ಅರ್ಥ. Hallelujah. 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 ನೀನು ಕಷ್ಟಪಟ್ಟು ಏನೆಲ್ಲ ಸಂಪಾದಿಸ್ತೀಯೋ ಅದು ನೀನು ಅನುಭವಿಸುತ್ತಿ, ನಿನಗೆ ಶುಭವಿರುವುದು. Hallelujah. Hallelujah. ಯಾಕಂದ್ರೆ ಕೆಲವು ಸಮಯದಲ್ಲಿ ನಾವು ಕಷ್ಟಪಟ್ಟು ಸಂಪಾದಿಸುವಂಥದ್ದು ಹೋರಾಗ್ಬಿಡುತ್ತದೆ. ನಾವು ಕಷ್ಟಪಟ್ಟು ಸಂಪಾದಿಸುವುದು ಬೇರೆ ಕಡೆಗೆ ಹೋಗಿ ಬಿಡುತ್ತದೆ. ನಾವು ಕಷ್ಟಪಟ್ಟು ಸಂಪಾದಿಸುವುದು ಅದು ಪ್ರಯೋಜನಕ್ಕೆ ಬರದೆ ಹೇಗೆಯೋ ಅದು ಹೊಟ್ಟೋಗುತ್ತದೆ, ಹಾಳಾಗುತ್ತದೆ. ಪ್ರಯೋಜನಕ್ಕೆ ಬಂದಿರಲ್ಲ ಅದು, ನಾವು ಸಹ ಅನುಭವಿಸಿರೋದಿಲ್ಲ ಅದು. ನಾವು ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಅದು ನಾವಾಗಲಿ ನಮ್ಮ ಮಕ್ಕಳಾಗಲಿ ನಮ್ಮ ಮನೆಯವರಾಗಲಿ ಅದನ್ನು ನಾವು ಉಪಯೋಗಿಸುವುದಿಲ್ಲ. ಆ ಕಷ್ಟಪಟ್ಟು ಸಂಪಾದಿಸುವುದು ಯಾರೋ ಪಾಲಾಗಿರುತ್ತೆ, ಅದು ಯಾರೋ ಅನುಭವಿಸಿರ್ತಾನೆ ಅದನ್ನ. ಆದ್ರೆ ಇಲ್ಲಿ ಹೇಳ್ತಾ ಇದೆ ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸುವಿ. Hallelujah. 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 ನೀನು ಕಷ್ಟಪಟ್ಟು ಸಂಪಾದಿಸಿದ್ದನ್ನು ನೀನು ಅನುಭವಿಸುತ್ತಿ, ನಿನ್ನ ಮಕ್ಕಳು ಅನುಭವಿಸುತ್ತಾರೆ, ನಿನ್ನ ಕುಟುಂಬ ಅನುಭವಿಸುತ್ತೆ. ಅದನ್ನು ನಿನಗೆ ಶುಭವಿರುವುದು. Hallelujah. Hallelujah. ನಿನಗೆ ಶುಭವಾಗುತ್ತದೆ. ಅದೇ ನೆಕ್ಸ್ಟ್ ಹಾಗೆ ಕೆಳಗಡೆ ಹೋಗಿ. ಮೂರನೇದಾ? ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕುಳಿತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. Hallelujah. Hallelujah. ಯೆಹೋವನಲ್ಲಿ, ಈಗ ಅದು ಇಂದಿನ ವಾಕ್ಯದಲ್ಲಿ ಒಬ್ಬ ಪುರುಷನಿಗೆ ಒಬ್ಬನಿಗೆ ನೋಡಿ ಹೇಳ್ತು ವೈಯಕ್ತಿಕವಾಗಿ ನೀವು ಹೇಗೆ ಆಶೀರ್ವಾದವುಳ್ಳವನಾಗ್ತೀಯ ಅಂತ. ಈ ವಾಕ್ಯದಲ್ಲಿ ಕುಟುಂಬ ಹೇಗೆ ಆಶೀರ್ವಾದವಾಗಿರುತ್ತದೆ ಅಂತ ಹೇಳಿ ಈ ವಾಕ್ಯದಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ. Hallelujah. Hallelujah. ಕುಟುಂಬ, ನಿನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಆಶೀರ್ವಾದವಾಗಿರ್ತಾರೆ ಅಂತ ಹೇಳಿ ಎರಡನೇದಾಗಿ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಯೆಹೋವನ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲವು. ದೇವರಲ್ಲಿ ನಾವು ಎಷ್ಟು ಭಯಭಕ್ತಿಯಿಂದ ನಡೆಯುತ್ತೇವೋ ಅವನಿಗೆ ಜ್ಞಾನವು ಉಚಿತವಾಗಿ ಲಭಿಸುತ್ತದೆ ದೇವರಿಂದ. ಆ ಜ್ಞಾನ, ವಿವೇಕ, ತಿಳುವಳಿಕೆಯಿಂದ ಅವನು ಏನ್ ಮಾಡ್ತಾನೆ, ಹೆಚ್ಚಾಗಿ ಸಂಪಾದನೆ ಮಾಡ್ತಾನೆ. ಮೂರ್ಖನ ಸಂಪಾದನೆ ಮಾಡಕ್ಕಾಗತ್ತಾ? ಮಾಡೋದಕ್ಕಾಗಲ್ಲ. ದೇವರಲ್ಲಿ ಭಯಭಕ್ತಿಯುಳ್ಳವನು, ನೀವು ವಾಕ್ಯದಲ್ಲಿ ನೋಡ್ರಿ, ಸ್ಯಾಮ್ಸ್ 111:10, ಯೋಬನು 28:28, ಜ್ಞಾನೋಕ್ತಿಗಳು 1:7. ಇದರಲ್ಲಿ ಏನ್ ಹೇಳುತ್ತಿದೆ ಅಂತ ಹೇಳಿದ್ರೆ ಜಸ್ಟ್ ಮಾರ್ಕ್ ಮಾಡ್ಕೊಡ್ರಿ, ಮನೆಯಲ್ಲಿ ಓದಿ ಅದನ್ನ. ರಿಪೀಟ್ ಮಾಡಿ. ಕೀರ್ತನೆಗಳು 111:10, ಯೋಬನು 28:28, ಜ್ಞಾನೋಕ್ತಿಗಳು 1:7. ಎಲ್ಲವೂ ಒಂದೇ ಹೇಳುತ್ತದೆ, ಏನಂದ್ರೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಕರ್ತನ ಭಯವೇ ಜ್ಞಾನಕ್ಕೆ ಮೂಲವು. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ದೇವರಲ್ಲಿ ನಾವು ಎಷ್ಟು ಭಯಭಕ್ತಿಯಿಂದ ನಡೆಯುತ್ತೇವೋ, ದೇವರಲ್ಲಿ ನಾವು ಎಷ್ಟು ಭಯಭಕ್ತಿಯುಳ್ಳವರಾಗಿ ಆತನ ಮಾರ್ಗದಲ್ಲಿ ನಾವು ನಡೆಯುತ್ತೇವೋ ನಮಗೆ ಜ್ಞಾನ, ವಿವೇಕ, ತಿಳುವಳಿಕೆ, ಬುದ್ಧಿ ಇದು ನಮಗೆ ಹೆಚ್ಚಾಗಿ ದೊರಕುತ್ತದೆ. ಈ ಒಂದು ಜ್ಞಾನ ವಿವೇಕದಿಂದ ನಾವೇನ್ ಮಾಡ್ತೇವೆ, ಹೆಚ್ಚಾಗಿ ದುಡಿಯುತ್ತೇವೆ, ಸಂಪಾದನೆ ಮಾಡ್ತೇವೆ. ಯಾಕೆಂದ್ರೆ ಜ್ಞಾನ ವಿವೇಕ ಇಲ್ಲದಿರುವವನಿಗೆ ಅಷ್ಟಾಗಿ ಸಂಪಾದನೆ ಇರುವುದಿಲ್ಲ. ಎಲ್ಲಿರುತ್ತದೆ ಅವನಿಗೆ? ದಿನ ಇಡೀ ಕೂಲಿ ಮಾಡಿದ್ರು ಪಾಪ ಅವನಿಗೆ ಎಷ್ಟಿರುತ್ತೆ? 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಬೆಳಗಿಂದ ಸಂಜೆ. ಆದ್ರೆ ಜ್ಞಾನವುಳ್ಳವನು ಗಂಟೆಗೆನೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ. Hallelujah. ಆ ರೀತಿಯಾಗಿ ಜ್ಞಾನ ನಾವು ಪಡ್ಕೊಳ್ಬೇಕು. ನನ್ನ ಒಂದು ವಾಟ್ಸ್ಆಪ್ ಸ್ಟೇಟಸ್ ನಿಮ್ಗೆ ಗೊತ್ತಿರುವ ಹಾಗೆ ವಿಸ್ಡಮ್ ಇಸ್ ಸುಪ್ರೀಂ ಅಂತ ಮೊದಲಿಂದ ನಾನು ಹಾಕೊಂಡಿದ್ದೇನೆ. ಸೊ ಜ್ಞಾನ ಮನುಷ್ಯನಿಗೆ ಅಷ್ಟು ಮುಖ್ಯ. ಆ ಜ್ಞಾನ ಎಲ್ಲಿಂದ ಬರುತ್ತದೆ ಅಂದ್ರೆ ನಾವು ದೇವರಿಗೆ ಭಯಪಟ್ಟು ನಡೆಯುವಾಗ, ಆತನ ಮಾರ್ಗದಲ್ಲಿ ನಡೆಯುವಾಗ ಅವನು ಧನ್ಯನಂತೆ. ಇಂಗ್ಲಿಷ್ ಅಲ್ಲಿ ನೋಡ್ತಾ ಇದ್ದೀವಿ,
is everyone who fears the Lord, who walks in his ways. So ಈ ರೀತಿಯಾಗಿ blessed, ಆತನು ಧನ್ಯನು, ಆತನು ಆಶೀರ್ವಾದವುಳ್ಳವನಾಗಿರ್ತಾನೆ ಯಾರು ಯೆಹೋವನಲ್ಲಿ ಭಯಭಕ್ತಿಯಿಂದ ನಡೀತಾನೆ. ಸುಮ್ಮನೆ ಅಲ್ಲ, ನಾನು ನನ್ನಲ್ಲಿ ಭಯಭಕ್ತಿ ಇದೆ ಅಂತ ಹೇಳಿ ನನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ. ನಾನು ಸುಮ್ಮನೆ ಈಗಿದ್ದು ಭಯಭಕ್ತಿಯಿಂದ ನಾನು ಇದ್ದೇನೆ ಅಂತ ನಾನು ಈ ತರ ನಾಟಕ ಆಡೋಕ್ಕಾಗಲ್ಲ. ಭಯಭಕ್ತಿಯಿಂದ ಅಂತ ಹೇಳಿದ್ರೆ ಬಾಡಿ ಲ್ಯಾಂಗ್ವೇಜ್, ನಮ್ಮ ಆಟಿಟ್ಯೂಡ್, ನಮ್ಮ ನಡವಳಿಕೆ ಆ ರೀತಿಯಲ್ಲಿ ಭಯಭಕ್ತಿಯಿಂದ ಕೂಡಿದದಾಗಿರಬೇಕು. ಕೆಟ್ಟದನ್ನು ಬಿಟ್ಟು ಆತನ ಬಳಿಯಲ್ಲಿ ಭಯಭಕ್ತಿಯಿಂದ ನಡೆಯಬೇಕು ನಾವು. ಆಗ ಆತನ ಮಾರ್ಗದಲ್ಲಿ ನಡೆಯಬೇಕು ನಾವು. ಹಾಗೆ ನಡೆಯುವಾಗ ಮಾತ್ರ ನಮಗೆ ಜ್ಞಾನ ಉಂಟಾಗುತ್ತದೆ, ವಿವೇಕ ಉಂಟಾಗುತ್ತದೆ, ತಿಳುವಳಿಕೆ ಉಂಟಾಗುತ್ತದೆ. ನಾವು ಎಜುಕೇಶನ್ ಹೋಗಿ, ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೇನೆ, ಸ್ಕೂಲ್ ಕಾಲೇಜಲ್ಲೇ ಹೋಗಿ ಓದಂಥದ್ದೇನು ಬೇಕಾಗಿರೋದಿಲ್ಲ. ಎಲ್ಲಿ ಯೆಹೋವನಲ್ಲಿ ದೇವರಲ್ಲಿ ಭಯಭಕ್ತಿಯಿಂದ ನಡೆಯುವಾಗ ನಾವು ಆ ಡಿಗ್ರಿಗಿಂತ ಹೆಚ್ಚಾದ ಡಿಗ್ರಿಯನ್ನು ಹೊಂದುತ್ತೇವೆ. ಹಲ್ಲೆಲೂಯಾ. ಅದರಿಂದ ನಾವು ಎಷ್ಟೋ ಹೆಚ್ಚಾಗಿ ಸಂಪಾದಿಸುತ್ತೇವೆ. ಈಗ ಎಷ್ಟೋ ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ಗಳು ಎಲ್ಲವನ್ನು ಓದೇ ಯಾರು ಸಂಪಾದನೆ ಮಾಡಿಲ್ಲ. ಎಷ್ಟೋ ಜನರು ಆತನ ಜ್ಞಾನದಿಂದ, ಅವರ ವಿವೇಕದಿಂದ ಸಂಪಾದಿಸಿದ್ದಾರೆ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಸಂಪಾದಿಸಿದ್ದಾರೆ. ಅದೇ ಇದು ನಾನು ಜನರಲ್ ಆಗಿ ಹೇಳ್ತಿರೋದು, ಯೂನಿವರ್ಸಲ್ ಆಗಿ ಮೆಸೇಜ್ ಇದು. ಯೇಸು ಕ್ರಿಸ್ತನಲ್ಲಿ ಯೂನಿವರ್ಸಲ್ ಆಗಿ ದೇವರಲ್ಲಿ ಯಾರು ಭಯಭಕ್ತಿಯುಳ್ಳವನಾಗಿ ನಡೆಯುತ್ತಾನೋ ಅವನಿಗೆ ಜ್ಞಾನ ಉಚಿತವಾಗಿ ಸಿಗುತ್ತದೆ, ತಿಳುವಳಿಕೆ ಸಿಗುತ್ತದೆ, ವಿವೇಕ ಸಿಗುತ್ತದೆ. ಅದರಿಂದ ನಾವು ಸಂಪಾದಿಸಬಹುದು. ಖಂಡಿತವಾಗಲು ನೀವು ಅದನ್ನು ಪರೀಕ್ಷಿಸಿ ನೋಡ್ರಿ. ನೀವು ಯಾವಾಗ ದೇವರಲ್ಲಿ ಭಯಭಕ್ತಿಯಿಂದ ನೀವು ನಡೀತೀರೋ, ನೀವು ಯೋಚನೆ ಮಾಡಿ ನಿಮಗೆ ಜ್ಞಾನ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ. ನನಗೂ ಇವತ್ತೇನು ಪೂರ್ಣ ಜ್ಞಾನ ಏನಿಲ್ಲ, ನನಗೂ ಸ್ವಲ್ಪ ದೇವರು ಕೊಟ್ಟಿದ್ದಾನೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಾಗಿ ನನಗೆ ಜ್ಞಾನ ಕೊಡ್ತಾನೆ. ಯಾಕಂದ್ರೆ ನಾನು ಎಜುಕೇಟೆಡ್ ಅಲ್ಲ, ಆದ್ರೂ ದೇವರು ಕೊಟ್ಟಂತ ಜ್ಞಾನದಿಂದ ನಾನು ಎಷ್ಟೋ ಒಂದು ವಿವಿಧ ಕ್ಷೇತ್ರಗಳಲ್ಲಿ ನಾನೇನ್ ಮಾಡಿದ್ದೇನೆ, ಗುರುತಿಸ್ಕೊಂಡಿದ್ದೇನೆ. ಪ್ರತಿಯೊಂದು ರೀತಿಯಲ್ಲಿ ಆ ಜ್ಞಾನದಿಂದ ನಾನು ಕೂಡ್ಕೊಂಡು ಬರ್ತಿದ್ದೇನೆ. ಖಂಡಿತವಾಗಲೂ ಫ್ರೂಟ್ ಅನ್ನು ನಿಮಗೆ ಸಿಗುತ್ತದೆ. ಹಲ್ಲೆಲೂಯಾ. ಸೊ ನಾವು ಜ್ಞಾನದಿಂದ ನಾವು ಕೂಡಿದ್ದಾಗ ಆತನ ಮಾರ್ಗದಲ್ಲಿ ನಡೆಯಬೇಕಾದ್ರೆ ನಾವು ಜ್ಞಾನದಿಂದ ಸಂಪಾದನೆ ಮಾಡ್ತೇವೆ. ಆ ಸಂಪಾದನೆ ನಾವೇ ಅನುಭವಿಸ್ತೇವೆ. ಹಲ್ಲೆಲೂಯಾ. ಸೊ ಕೆಳಗಡೆ 3ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾರತೆಯಂತಿರುವಳು, ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಹಲ್ಲೆಲೂಯಾ. ಆತನ ಹೆಂಡತಿ ದ್ರಾಕ್ಷಾರತೆಯಂತೆ ಆತನ ಹೆಂಡತಿ ಇರ್ತಾಳೆ ಅಂತೇಳಿ ವಾಕ್ಯ ಹೇಳಲ್ಪಡುತ್ತೆ. ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಈಗ ಯಾಕೆ ದೇವರು ಈ ರೀತಿಯಾಗಿ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಈ ರೀತಿ ಆಶೀರ್ವಾದ ಅಂದ್ರೆ ಕುಟುಂಬಸ್ಥನಾಗಿ ಮಾರ್ಪಡಿಸುತ್ತೇವೆ ಎಂದು ಈ ವಾಕ್ಯಕ್ಕೆ ಅರ್ಥ. ಮೊದಲನೆಯದಾಗಿ ಈಗ ನಿನ್ನ ಹೆಂಡತಿ ದ್ರಾಕ್ಷಾರತೆ ಅಂತ ಅವರು ಕುಟುಂಬಸ್ಥನಾಗಿ ಮಾರ್ಪಡಿಸುತ್ತಾರೆ. ಅವರ ಮಕ್ಕಳು ಅಂದ್ರೆ ಎಷ್ಟೋ ಜನಕ್ಕೆ ಮಕ್ಕಳಿರೋದಿಲ್ಲ, ಆದ್ರೆ ಇಲ್ಲಿ ಮಕ್ಕಳು ಸಹ ಕೊಡ್ತೇನೆ ಅಂತ ಅರ್ಥ ಈ ವಾಕ್ಯದಲ್ಲಿ. ನಿನ್ನ ಹೆಂಡತಿ ದ್ರಾಕ್ಷಾರಸಂತಿರುವಳು ಅಂದ್ರೆ ಗ್ರೇಪ್ಸ್, ಅಂದ್ರೆ ದ್ರಾಕ್ಷಾರತೆಗೆ ಯಾಕೆ ದೇವರು ಹೋಲಿಸ್ತಾನೆ ಅಲ್ಲಿ? ಆ ದ್ರಾಕ್ಷಾರತೆಗೆ ಯಾಕೆ ಅಂತ ಹೇಳಿದ್ರೆ ಫ್ರೂಟ್ಫುಲ್ ವೈನ್ ಅಂತ ಹೇಳುತ್ತಲ್ಲ, ಆ ದ್ರಾಕ್ಷಾರತೆಯಂತೆ ಆ ವೈನ್ ಅವಳ ಪ್ರೇಮ, ಅವಳ ಪ್ರೀತಿ, ಅವಳ ಒಂದು ಮಮತೆ ಎಲ್ಲವೂ ಕೂಡಿದ್ದಾಗಿದೆ ಅಂತ ಅರ್ಥ. ಯಾಕಂದ್ರೆ ತನ್ನ ಗಂಡನ ಜೊತೆಗೆ ಇರಬೇಕಾದ್ರೆ ಆ ಹೆಂಡತಿ ಆ ಗಂಡನಿಗೆ ಪ್ರೀತಿ, ಪ್ರೇಮ ಎಲ್ಲದರಲ್ಲೂ ಅವಳಿಗೆ ಸಂತೋಷವಾಗಿ ಗಂಡನ್ನು ಇಟ್ಕೊಳ್ಳೋ ಅಂದ್ರೆ ಹೆಂಡತಿ ನೋಡ್ಕೊಳ್ತಾಳೆ ಅಂತ ದ್ರಾಕ್ಷಾರತೆಗೆ ದೇವರು ಏನ್ ಮಾಡ್ತಾರೆ, ಹೋಲಿಸ್ತಾರೆ. ಅಂದ್ರೆ ವೈನ್, ಫ್ರೂಟ್ಫುಲ್ ವೈನ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು. ಸೊ ಅದೇ ರೀತಿ ಮಕ್ಕಳಿಗೆ ಆಲಿವ್, your children will be like olive shoots. ಎಣ್ಣೆ ಮರದ ಸಸಿಗಳಿಗೆ ಅಂದ್ರೆ ಯಾವುದಕ್ಕೆ? ಆಲಿವ್ Olive shoots. ಆಲಿವ್ ಮರದ ಸಸಿಗಳು.
ಸೊ ಆಲಿವ್ ಮರ ಅಂದ್ರೆ ಎಣ್ಣೆಯ ಮರ ಅದು. ಇದು ಇಸ್ರಾಯೇಲ್ನಲ್ಲಿ ಅವತ್ತಿನ ದಿವಸದಲ್ಲಿ ಅಂದ್ರೆ ಯೇಸು ಕ್ರಿಸ್ತನ ಇದಕ್ಕಿಂತ ಹಿಂದೆಯೂ ಸಹ ಇದು ತುಂಬಾ ಪುರಾತನವಾದ ಒಂದು ಮರಗಳಿದು. ಯಾವುದು ದ್ರಾಕ್ಷಿ ಆಗಲಿ ಆಲಿವ್ಗಳಾಗಲಿ ಅವತ್ತಿನ ಒಂದು 7,000-8,000 ವರ್ಷದಿಂದ ಇದ್ದಂತ ಮರಗಳಿದು. ಈಗ ಆಮೇಲೆ ತುಂಬಾ ಬಂದಿರಬಹುದು. ಸೊ ಆಲಿವ್ಗೆ ತನ್ನ ಮಕ್ಕಳನ್ನು ಹೋಲಿಸ್ತಾರೆ. ಅಂದ್ರೆ ತನ್ನ ಮಕ್ಕಳು ಆಲಿವ್ ಸಸಿಗಳಂತೆ ಎಣ್ಣೆ ಭರಿತವಾಗಿ ಇರ್ತಾರೆ. ಆ ಎಣ್ಣೆ ಭರಿತವಾಗಿ ಆ ಮಕ್ಕಳು ಅವರು ಸಹ ಒಳ್ಳೆಯ ರೀತಿಯಲ್ಲಿ ಬೆಳೆದು ಬರ್ತಾರೆ ಅಂತ ಹೇಳಿ ಆ ಆಲಿವ್ ಮರ 40 ವರ್ಷ ಆದ್ಮೇಲೆ ಅದು ಫ್ರೂಟ್ ಕೊಡೋಕೆ ಶುರು ಮಾಡಿಕೊಂಡು ಯಾವುದೋ ಆಲಿವ್ ಮರ ಅಲ್ಲಿ ತನಕ ಫ್ರೂಟ್ ಕೊಡೋದಿಲ್ಲ. ಮಕ್ಕಳು ಮೆಚೂರಿಟಿ ಬರತನಕನೂ ಮಕ್ಕಳು ಬೆಳೀತಾರೆ. ಮೆಚೂರಿಟಿ ಬಂದ ಮೇಲೆ ಏನ್ ಮಾಡ್ತಾರೆ? ಮಕ್ಕಳು ದುಡಿತಾರೆ, ಆಮೇಲೆ ಸಂಪಾದನೆ ಮಾಡ್ತಾರೆ. ಆಲಿವ್ ಅಷ್ಟೇ, ಆಲಿವ್ ಟ್ರೀ 40 ವರ್ಷ ತನಕ ಬೆಳೆಯೋದಿಲ್ಲ, ಅದಾದ್ಮೇಲೆ ಬೆಳೆಯುತ್ತೆ. ಅದಾದ್ಮೇಲೆ ಸಹ ಹಣ್ಣುಗಳನ್ನು ಬಿಡುತ್ತದೆ. ಅದರಿಂದ ಒಳ್ಳೆ ಎಣ್ಣೆ ತೆಗಿತಾರೆ. Hallelujah. Hallelujah. ಆ ರೀತಿಯಾಗಿ ತನ್ನ ಮಕ್ಕಳು ಆಲಿವ್ ಮರದಂತೆ ಬೆಳೆದು ತನ್ನ ಕುಟುಂಬಕ್ಕೆ ಒಳ್ಳೆ ರೀತಿಯ ಆದಾಯ ಫಲಭರಿತವಾಗಿರುತ್ತಾನೆ ಅಂತ ಹೇಳಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. Hallelujah. ಹೆಂಡತಿ ಮಕ್ಕಳನ್ನು ಆ ರೀತಿಯಾಗಿ ದೇವರು ಏನ್ ಮಾಡ್ತಾನೆ? ಆಶೀರ್ವಾದಿಸ್ತಾನೆ ಅಂತ ಹೇಳಿ ನಾವು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ಇಲ್ಲಿ ಅದು ನೆಕ್ಸ್ಟ್ ಲೈನ್ ನೋಡಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಹಲ್ಲೆಲೂಯಾ. ದೇವರು ಎಷ್ಟು ರೀತಿಯಾಗಿ ಯಾವುದಕ್ಕೆ ದೇವರು ತನ್ನ ಯಾರಿಗೆ ಯಾಕಂತೇಳಿದ್ರೆ ತನ್ನ ದೇವರಲ್ಲಿ ಬರುವ ಪ್ರತಿಯೊಬ್ಬರಿಗೂ ಒಳ್ಳೆಯ ಕುಟುಂಬಸ್ಥನಾಗಿ ಮಾರ್ಪಡಿಸಿ ಅವನು ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಹೇಗಿರ್ತಾರೆ ಮಕ್ಕಳುಗಳು, ಅವ್ರು ನಾವು ಊಟ ಮಾಡಬೇಕಾದ್ರೆ ಆ ರೀತಿ ಕೂತು ಊಟ ಮಾಡಬೇಕಾದ್ರೆ ಹೆಂಡತಿ ಮಕ್ಕಳು ಎಂಬುದು ಎಷ್ಟು ಚೆನ್ನಾಗಿರ್ತದಲ್ಲ. ಅದು ದೇವರು ಕೊಡುವಂತ ಆಶೀರ್ವಾದ. ಹಲ್ಲೆಲೂಯಾ. ದೇವರು ಕೊಡುವಂತ ಕೃಪೆ. ಇದನ್ನೆಲ್ಲರೂ ಯೋಚನೆ ಮಾಡಬೇಕು. ಇದು ಸುಮ್ಮನೆ ವಾಕ್ಯ ಈ ರೀತಿ ಓದ್ಕೊಂಡು ಹೋಗುವಂತದಲ್ಲ. ಇದು ನಮಗೆ ಎಷ್ಟು ಕುಟುಂಬಸ್ಥರಾಗಿ ಮಾರ್ಪಡಿಸಿ ಹೆಂಡತಿ ಕೊಟ್ಟು ಮಕ್ಕಳನ್ನು ಕೊಟ್ಟು ಹೇಗೆ ಆಶೀರ್ವಾದಿಸ್ತಾನೆ ಒಬ್ಬ ಯೆಹೋವನಿಗೆ ಭಯಪಟ್ಟು ನಡೆಯುವವನಿಗೆ ಹೇಗೆಲ್ಲ ಆಶೀರ್ವಾದಗಳು ಇರುತ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ನೀವು ಅದಕ್ಕೋಸ್ಕರ ಖಂಡಿತವಾಗಲೂ ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡ್ರಿ. ದೇವರೇ ನಿಮಗೆ ಸಂಗಾತಿಯನ್ನು ಒದಗಿಸಿಕೊಡ್ತಾನೆ. ಹಲ್ಲೆಲೂಯಾ. English continue ಮಾಡಿ. Yes, this will be the blessing for man who fears the Lord. May the Lord bless you from Zion. Yes. May you see the prosperity of Jerusalem. Yes. All the days of your life. ಹೌದು. May you live to see your children's children. Peace be ಸಾಕು in Israel. ಮಕ್ಕಳು ಅದು ನೀವು ಕಂಟಿನ್ಯೂ ಆಗಿ ನೀವು ಪೂರಾ ಚಾಪ್ಟರ್ ಹೋದ್ರೆ ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿರ್ತಾನೋ ಅವನಿಗೆ ಏನೆಲ್ಲ ಆಶೀರ್ವಾದ ಅಂದ್ರೆ ಇಲ್ಲಿ ಹೆಂಡತಿ ಮಕ್ಕಳಿಗೆ ಮಾತ್ರ ನಾನು ಹೇಳಿದ್ದೇನೆ. ಅಲ್ಲಿ ಕಂಟಿನ್ಯೂ ಹೋಗೋದ್ರೆ ಮಕ್ಕಳಿಗೂ ಏನ್ ಮಾಡ್ತೇನೆ, ಹೇಗೆ ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ ಒಬ್ಬರಿಗೂ ಏನ್ ಮಾಡ್ತಾ ಇದ್ದಾನೆ ದೇವರು, ಹೇಗೆಲ್ಲ ಆಶೀರ್ವಾದಿಸ್ತಾನೆ ಅಂತ ಹೇಳಿ ದೇವರ ವಾಕ್ಯವನ್ನು ನೀವು ನೋಡಬಹುದು. ನೀವು ಇದು ಮನೆಯಲ್ಲಿ ಹೋಗಿ ನೀವು ಸಹ ನಾವು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಈ ವಾಕ್ಯಗಳನ್ನು ಬೇರೆಯವರಿಗೆ ಹೇಳಬೇಕು, ಬೇರೆಯವರಿಗೂ ನಾವು ಹಂಚಬೇಕು. ಗೊತ್ತಾಗದೇ ಇರೋರಿಗೆ ಯಾರು ಸಭೆಗೆ ಬರೋದಿಲ್ವೋ, ಸಭೆಗೆ ಬರಬೇಕಾದ್ರೆ ಸಭೆಗೆ ಸಿಗುತ್ತೆ ಈ ವಿಷಯ ವಾಕ್ಯಗಳು ತಿಳಿಯುತ್ತೆ. ಆದ್ರೆ ಸಭೆಯಿಂದ ಹೊರಗಡೆ ಇರ್ತಾರಲ್ಲ, ಅಟ್ಲೀಸ್ಟ್ ಅವ್ರ ಜೊತೆ 5 ನಿಮಿಷ 10 ನಿಮಿಷ ಸಿಕ್ಕಿದ್ರೆ ನೋಡಪ್ಪ ದೇವರಲ್ಲಿ ಭಯಭಕ್ತಿಯುಳ್ಳ ನಡೆಯೋರಿಗೆ ಈ ತರ ಆಶೀರ್ವಾದಗಳಿದೆ ಅಂತೇಳಿ ನೀವು ಚಾಪ್ಟರ್ನ ತೆಗೆದು ನೀವು ಅವನಿಗೆ ಹೇಗೆಲ್ಲ ಜ್ಞಾನ ಬರುತ್ತೆ, ಅವನು ಹೇಗೆ ಆತನ್ನು ದುಡಿದು ಅವನೇ ಯೂಸ್ ಮಾಡ್ತಾನೆ, ಇದೆಲ್ಲ ನೀವೇನ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಹೇಳ್ಬೇಕು. ಸೊ ಅಲ್ಲಿ ಒಂದು ವಾಕ್ಯ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿ ಅಂದ್ರೆ ಅಲ್ಲಿ ಚೆನ್ನಾಗಿದೆ ನೋಡಿ. ಹೌಸ್ ಹಾರ್ಟ್ ಆಫ್ ಹೌಸ್, ಅದು ಮನೆಯಲ್ಲಿರುವ ನಿನ್ನ ಹೃದಯದ Within your house ಅಂತ ಇದು. ಎಸ್, ಅಂತಃಪುರದಲ್ಲಿ ಇರುವ ನಿನ್ನ ಹೆಂಡತಿ ಅಂದ್ರೆ ನಿನ್ನ ಮನೆಯಲ್ಲಿ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಇನ್ನೊಂದು ನಿನ್ನ ಮನೆಯಲ್ಲಿ ನಿನಗೋಸ್ಕರ ಮೀಸಲಾಗಿದ್ದಂತ ಹೃದಯದಲ್ಲಿರುವ ಹೆಂಡತಿ ಅಂತ ಇನ್ನೊಂದು ಬರ್ತದೆ.
ಸೊ ಈ ರೀತಿಯಾಗಿ ದೇವರು ಈ ರೀತಿಯಾದ ಆಶೀರ್ವಾದಗಳು ಹೊಂದ್ತಾನೆ. ಮೂರನೇದಾಗಿ ನಾವು ಹೋಗೋಣ. ಯಾಕೋಬನು 1ನೇ ಅಧ್ಯಾಯ 12ನೇ ವಾಕ್ಯ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. Hallelujah. ಸೊ ಅಕಸ್ಮಾತ್ ಆಗಿ ನೀವು ಅನ್ಕೊಂಬೋದು, ನಾನು ದೇವರಲ್ಲಿ ಭಯಭಕ್ತಿ ಉಳ್ಳವಾಗ ನಾನು ನಡೀತಿದ್ದೀನಲ್ಲ, ಎಲ್ಲಾ ರೀತಿಯಲ್ಲೂ ದೇವರಲ್ಲಿ ಭಯಭಕ್ತಿಯಿಂದ ನಡೀತಿದ್ದೀನಲ್ಲ, ಅಕಸ್ಮಾತ್ ಆಶೀರ್ವಾದ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ದೇವರು 3ನೇ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸುತ್ತಾನೆ. ಏನಂತ ಅಂದ್ರೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, Hallelujah. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ನಿಮಗೆ ವಾಗ್ದಾನ ಮಾಡಿದ್ದಾನೆ. ನೀವು ಕಷ್ಟ ಪಡ್ತಿರಬಹುದು, ನೀವು ನೆನೆಸ್ಕೊಳ್ರಿ, ನಾನು ಧನ್ಯನಂತೇಳಿ. ಯಾಕೆಂದ್ರೆ ಇದು ಸತ್ಯವೇದ ವಾಕ್ಯ ಹೇಳ್ತಾ ಇರುವಂತದ್ದು. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ನೀವು ಕಷ್ಟವನ್ನು ಸಹಿಸಿಕೊಳ್ಳ್ರಿ. ದೇವರಿಗೆ ದೂಷಣೆ ಮಾಡಕ್ ಹೋಗ್ಬೇಡಿ, ದೇವರಿಗೆ ಗುಣಗುಟ್ಟು ಹೋಗ್ಬೇಡಿ, ದೇವರಿಗೆ ಭಯಕ್ಕೆ ಹೋಗ್ಬೇಡಿ. ದೇವರೇ ಇಲ್ಲ ಅಂತ ಹೇಳಿ ನಿಮ್ಮ ಮಾರ್ಗವನ್ನು ತಿರುಗಿಸಿಕೊಳ್ಬೇಡಿ. ದೇವರು ಯಾರೆಂದು ಪ್ರಶ್ನೆ ಕೇಳಬೇಡಿ. ದೇವರು ಯಾರೆಂದು ನೀವು ಬೇರೆಯವರೊಟ್ಟಿಗೆ ನನಗೆ ದೇವರೇ ಇಲ್ಲ ಅಂತ ಹೇಳಿ ದೂರ ಕೊಡಬೇಡಿ. ಯಾಕೆಂದರೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂದು ಸತ್ಯವೇದ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನಾವು ಕಷ್ಟ ಸಹಿಸಿಕೊಳ್ಬೇಕು. ಈಗ ನಾವು ಇಷ್ಟು ಆಶೀರ್ವಾದಗಳಿಗೆ ಸಿಗ್ತಾ ಇದೆ ಅಂತ ಹೇಳಿ ನಾವು ಈ ವಾಕ್ಯಗಳಲ್ಲಿ, ಹಿಂದಿನ ವಾಕ್ಯದಲ್ಲಿ ನಾವು ನೋಡ್ಬೋದು. 3ನೇ ವಾಕ್ಯದಲ್ಲಿ ಅಕಸ್ಮಾತ್ ಭಯಭಕ್ತಿಯಿಂದ ನಾವು ನಡೆದು, ಭಯಭಕ್ತಿಯಿಂದ ನಾವೆಲ್ಲ ದೇವರಲ್ಲೇ ನಡೆಯುವಾಗ ಕಷ್ಟಗಳು ಬಂದರೂ ಸಹ ನಾವೇನ್ ಮಾಡಬೇಕು? ಸಹಿಸಿಕೊಳ್ಬೇಕು. ಅಂದ್ರೆ ಕಷ್ಟ ಅಂದ್ರೆ ಯಾವ ರೀತಿಯಾದ ಕಷ್ಟ? ಬರೀ ದುಡ್ಡಿಂದು ಮಾತ್ರನಾ? ನಾವು ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಟೆಂಪ್ಟೇಷನ್ ಅಂತ ಬರುತ್ತೆ. ಟೆಂಪ್ಟೇಷನ್ ಅಂತ ಬರುತ್ತೆ. ಕಷ್ಟ ಅಂತ ಹೇಳಿದ್ರೆ ನಾವು ಬೆಲೆ ದುಡ್ಡು, ಅದರಿಂದ ಕಷ್ಟ ಅಲ್ಲ. ಹೇಗೆ ಕಷ್ಟಗಳನ್ನು ಸಹಿಸಿಕೊಳ್ಬೇಕಂದ್ರೆ, ಅಕಸ್ಮಾತ್ ದೇವರ ಮಾರ್ಗದಲ್ಲಿ ನಾವು ನಡೆಯುವಾಗ ಕೆಟ್ಟದಕ್ಕೆ ನಾವು ಹೊರೆಯಾಗಿ ಬರಬೇಕು. ಅಂದ್ರೆ ಆ ಪಾಪ ನಮ್ಮನ್ನು ಆವರಿಸ್ಕೊಳ್ತಾ ಇರುತ್ತೆ. ಆ ಪಾಪ ನಮ್ಮನ್ನು ಆವರಿಸ್ಕೊಳ್ಳೋದು ಬರಬೇಕಾದ್ರೆ ನಮಗೆ ಅದರಿಂದ ಹೊರಬರಲಿಕ್ಕೆ ಏನಾಗ್ತಿರುತ್ತೆ? ನಮ್ಗೆ ಕಷ್ಟ ಆಗ್ತಿರುತ್ತೆ. ನಾವು ಆ ಕೆಟ್ಟದನ್ನು ಬಿಟ್ಟು ಬರಬೇಕಾದ್ರೆ ನಮ್ಗೆ ಏನಾಗುತ್ತೆ? ಕಷ್ಟ ಆಗುತ್ತೆ. ಅಕಸ್ಮಾತ್ ನಾವು ಡ್ರಿಂಕ್ಸ್ ಮಾಡಿದ್ರೆ, ಏನಾದ್ರೆ ಕುಡಿಯೋದನ್ನು ಬಿಟ್ಟು ಬರಬೇಕಾದ್ರೆ ಏನಾಗುತ್ತೆ? ನಮ್ಗೆ ಕಷ್ಟ ಆಗುತ್ತೆ. ಕೆಲವರು ಹುಡುಗಿಯರಾಗೋದು ಏನೇ ಆಗಿರಲಿ, ನಾನು ಯಾಕಂದ್ರೆ ಎಲ್ಲವನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ನಾನು ಟೆಂಪ್ಟೇಷನ್ ಅಂದ್ರೆ ಒಂದೇ ರೀತಿಯಲ್ಲ, ಎಲ್ಲಾ ರೀತಿಯಾದ ಟೆಂಪ್ಟೇಷನ್ಗಳು. ಇಲ್ಲಿ ಕಷ್ಟ ಅಂದ್ರೆ ಆ ರೀತಿಯಾದ ಕಷ್ಟಗಳನ್ನು ಬಿಟ್ಟು ಬರಬೇಕಾದ್ರೆ, ಆ ಕಷ್ಟ ಸಹಿಸಿಕೊಳ್ಳುವವನು ಅದನ್ನು ಬಿಟ್ಟು ನಾನು ಬರ್ಬೇಕಾಗುತ್ತಲ್ಲ, ಅವಾಗ ನಾನು ಏನ್ ಮಾಡ್ತೀನಿ? ಆ ಸಹಿಸಿಕೊಳ್ತೇನೆ ಅದು. ಯಾಕಂದ್ರೆ ಅದು ನಾನು ದೇವರ ಕಡೆಗೆ ತಿರುಗಿ ಬರ್ಬೇಕಾದ್ರೆ ಇದೆಲ್ಲ ಬಿಟ್ಟು ಬರ್ತಾ ಇರ್ತೇನೆ ನಾನು. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾವು ಕೆಟ್ಟ ಚಟಗಳನ್ನು ಏನ್ ಮಾಡ್ತೀವಿ? ಬಿಟ್ಟು ಬರ್ತಾ ಇರ್ತೀವಿ. ಆಗ ನಮ್ಗೆ ಏನಾಗುತ್ತೆ? ಕಷ್ಟ ಆಗ್ತಾ ಇರುತ್ತೆ. ಆ ಕೆಟ್ಟದ್ ಬಿಟ್ಟು ಬರ್ಬೇಕಾದ್ರೆ ನಮ್ಗೆ ಕಷ್ಟ ಆಗುತ್ತಲ್ಲ, ಅದು ಬಿಡಿಸಿ ನಾವು ಈ ದಾರಿ ನಡಿಬೇಕಾದ್ರೆ ಎಷ್ಟು ಕಷ್ಟ. ಕೆಟ್ಟ ಚಟಗಳು, ಎಷ್ಟೋ ಚಟಗಳು ಇರುತ್ತದೆ. ಕುಡಿಯೋದಿರ್ಬೋದು, ಸ್ಮೋಕ್ ಮಾಡೋದಿರ್ಬೋದು, ಹುಡುಗಿನ ಚಟ ಇರ್ಬೋದು, ಅಥವಾ ಅವಿದ್ಯತೆ ಒಂದು ನಾವು ಕೆಟ್ಟದಲ್ಲೇ ಇರುವಂಥದ್ದು. ನಾವು ಆ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ನೋಡ್ಬೇಕಾದ್ರೆ, ನಾವು ಈ ತರ ಎಷ್ಟೋ ಕಷ್ಟ ಅದೆಲ್ಲ ಬಿಟ್ಟು ಬರ್ಬೇಕಾದ್ರೆ ಏನಾಗುತ್ತೆ? ಕಷ್ಟ ಆಗ್ತಿರುತ್ತೆ. ಈ ಕಷ್ಟ ಅಂದ್ರೆ ಅದು ಕಷ್ಟಗಳನ್ನು ಸಹಿಸಿ ನಮ್ಗೆ ಕಷ್ಟ ಅಂದ ತಕ್ಷಣ ನಮ್ಮ ಮನೆಯಲ್ಲಿ ನಮ್ ದುಡ್ಡಿಲ್ಲದೆ ಇರೋದು ಅದೊಂದೇ ಕಷ್ಟ ಅಂತ. ಆ ಕಷ್ಟಗಳನ್ನ, ಈ ರೀತಿಯಾದ ಕಷ್ಟಗಳು, ನಾನಾ ರೀತಿಯಾದ ಕಷ್ಟಗಳು, ಅದೆಲ್ಲ ಬಿಟ್ಟು ದೇವರ ಬಳಿಯಲ್ಲಿ ಬರ್ಬೇಕಾದ್ರೆ ನಮ್ಗೆ ಕಷ್ಟ ಆಗುತ್ತೆ. ದೇವರಲ್ಲಿ ನಡಿಬೇಕಾದ್ರೆ ನಾವು ಕೆಟ್ಟದೆಲ್ಲ ಬಿಟ್ಟು ಬರ್ತಿರ್ತೀವಲ್ಲ, ನಮ್ಗೆ ಏನಾಗುತ್ತೆ? ಅದರಲ್ಲೂ ಯಂಗ್ಸ್ಟರ್ಸ್ಗೆ ಇನ್ನೂ ಹೆಚ್ಚಾದ ಕಷ್ಟಗಳಾಗುತ್ತೆ. ನಾನು ಸ್ವಲ್ಪ ಯಂಗ್ಸ್ಟರ್ ತಿಂತೀನಿ, ಸ್ವಲ್ಪ ಜಾಸ್ತಿ ಬಂದಿದ್ದೇನೆ. ನಾನು ಬಿಟ್ಟು ಬರ್ಬೇಕಾದ್ರೆ
ನಾನು ಡ್ರಿಂಕ್ಸ್ ಮಾಡ್ಬಿಟ್ಟು ನಾನು ಎಲ್ಲರ ಜೊತೆ ಡ್ರಿಂಕ್ಸ್ ಮಾಡ್ತಾ ಇದ್ದೆ, ನಾನು ಬೇರೆಯವರ ರೀತಿಯಲ್ಲಿದ್ದೆ. ಆದ್ರೆ ಅದನ್ನು ಬಿಟ್ಟು ಬರ್ಬೇಕಾದ್ರೆ ಏನಾಗ್ತಿತ್ತು, ಕಷ್ಟ ಆಗ್ತಿತ್ತು. ಆದ್ರೆ ದೇವರ ಬಳಿಯಲ್ಲಿ ಬಂದು ಆಶೀರ್ವಾದಗಳನ್ನು ನೋಡಿದ ಮೇಲೆ ಇದೇ ಒಳ್ಳೆಯ ಆ ರೀತಿಯಲ್ಲಿ ಕಷ್ಟ ಆಗುತ್ತೆ. ಅವನ ಅವಿದ್ಯತೆ ಆಗಲಿ, ತಾಳ್ಮೆ ಇಲ್ಲದೆ ಇರೋದಂತಾಗಲಿ, ಅವನು ರೂಢಾಗಿ ನಡ್ಕೊಳ್ಳೋದಾಗ್ಲಿ, ಅವನ ಸೆಲ್ಫಿಶ್ನೆಸ್ ಆಗಲಿ, ಸ್ವಾರ್ಥತನ, ಹೊಟ್ಟೆ ಕಿಚ್ಚು, ಅಹಂಕಾರ, ಒಬ್ಬರಿಗೆ ತಗ್ಗಿಸುವಿಕೆಯಿಂದ ನಡೆಯುವಂಥದ್ದು, ಇದೆಲ್ಲಾನು ಬಿಟ್ಟು ಬರ್ಬೇಕು. ಇದೆಲ್ಲ ಏನಾಗುತ್ತೆ, ಬಿಟ್ಟು ಬರ್ಬೇಕಾದ್ರೆ ಕಷ್ಟಗಳಲ್ಲಿ ಬೀಳ್ತಾನೆ. ಯಾಕಂದ್ರೆ ಅವನ ನಡವಳಿಕೆ ಆ ತರ ನಡ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಅವನ ಸ್ವಭಾವ ಇದ್ದಕ್ಕಿದ್ದಂಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಈಸಿ ಅಲ್ಲ. ಅವನ ಒಂದು ಆಟಿಟ್ಯೂಡ್ ನ ಚೇಂಜ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅದು. ಯಾಕಂದ್ರೆ ಅವನ ಸ್ವಭಾವ ಹುಟ್ಟಿದ್ರಿಂದಾನೇ ಆ ಸ್ವಭಾವದಲ್ಲೇ ಬರ್ತಿರ್ತಾನೆ. ಅವನು ನಡ್ಕೊಳ್ಳೋದೇ ಇರುತ್ತೆ. ಅವನಿಗೆ ಯಾರು ಕೇರ್ ಮಾಡಲ್ಲ, ಅವನು ರೂಢ್ ಆಗಿರ್ತಾನೆ, ಎಲ್ಲ ಕಿಚ್ಚಾಡ್ಕೊಂಡು ಮಾತಾಡೋಂಥದ್ದು, ಈ ಒಂಥರ ಅವನ ಆಟಿಟ್ಯೂಡೇ ಬೇರೆ ಇರುತ್ತೆ. ಆದ್ರೆ ದೇವರಲ್ಲಿ ಬರ್ಬೇಕಾದ್ರೆ ಇದೆಲ್ಲ ಬಿಟ್ಟು ಬರ್ಬೇಕಾದ್ರೆ ಕಷ್ಟ ಆಗ್ತಾ ಇರುತ್ತೆ. ಈ ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು. ಈ ಸತ್ಯವೇದ ವಾಕ್ಯದಲ್ಲಿ ಹೇಳ್ತಿದ್ದು, ಇದೆಲ್ಲ ಬಿಟ್ಟು ನೀವು ಬರ್ಬೇಕಾದ್ರೆ ನಿಮ್ ಕಷ್ಟ ಇದೆ, ಆದ್ರೆ ನೀವು ಧನ್ಯರು ಅಂತ ಹೇಳಿ ಈ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಕಷ್ಟ ಅಂತ ಹೇಳಿದ ತಕ್ಷಣ ನಮ್ ಕಣ್ಣಿಗೆ ಬರೋದು ಅದೊಂದೇ ಕಷ್ಟ ಅಲ್ಲ. ಈ ರೀತಿಯ ಅನೇಕ ಕಷ್ಟಗಳನ್ನು ನಾವು ಬಿಟ್ಟೇನ್ ಮಾಡ್ತೀವಿ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಬರ್ತೇವೆ. ಅದೇ ಯೇಸು ಕ್ರಿಸ್ತ ನಮ್ಮನ್ನು ಕಲಿಸ್ಕೊಟ್ರದು. ಯಾಕಂದ್ರೆ ಅವೆಲ್ಲ ಯೇಸು ಕ್ರಿಸ್ತನ ಕಲಿಸಿಕೊಡೋದು ಅದು ಬಿಡ್ಬೇಕು. ಸೆಲ್ಫಿಶ್ನೆಸ್, ಸ್ವಾರ್ಥತನ ಬಿಡ್ಬೇಕು. ಇನ್ನೂ ಎಷ್ಟೋ ಜನರಲ್ಲಿ ಇನ್ನೂ ಸ್ವಾರ್ಥತನ, ಹೊಟ್ಟೆ ಕಿಚ್ಚು, ಅಹಂಕಾರ, ಭೇದ ಭಾವ, ಅವನು ನೋಡಿದ್ರೆ ಅಸಹ್ಯ ಪಡುವಂಥದ್ದು, ಒಬ್ಬರು ನೋಡಿದ್ರೆ ಯಾವಾಗಲೂ ಬೈತಾ ಇರುವಂಥದ್ದು, ಇದೂ ಸಹ ಕೆಟ್ಟದ್ದು, ಇದು ಸಹ ಕೆಟ್ಟದೆ. ಇದೆಲ್ಲ ಬಿಡಬೇಕಾದ್ರೆ ನಿಮ್ಗೆ ಕಷ್ಟ ಆಗುತ್ತೆ, ಆದ್ರೆ ನೀವು ಧನ್ಯರು. ಹಲ್ಲೆಲೂಯಾ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹಲ್ಲೆಲೂಯಾ. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ್ದಾನೆ. ಯಾರೆಲ್ಲ ದೇವರಿಗೆ, ನೀವು ಒಂದು ವಾಕ್ಯ ನಾನು ನೋಡ್ರಿ, ಆ ಪಾಪ ಇದು ಹೇಗೆ ನಮ್ಮನ್ನು ಹಿಡ್ಕೊಳ್ಳೋದಕ್ಕೆ ಕಾಯ್ತಾ ಇರುತ್ತೆ ಅಂತ ಹೇಳಿ ಒಂದು ವಾಕ್ಯ ಕೊಡ್ತೇನೆ. ಆದಿಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯ ನೋಡಿ. ನಿನ್ನ ತಲೆ ಯಾಕೆ ಬಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೋ? ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಹಲ್ಲೆಲೂಯಾ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದು, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಯಾವುದನ್ನು? ಒಳ್ಳೆಯದನ್ನು ನಾವೇನ್ ಮಾಡಬೇಕು? ವಶ ಮಾಡಿಕೊಳ್ಳೋದಕ್ಕೆ ಹೋಗ್ಬೇಕು. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದೆ. ಅವನು ಹೇಗೆಂತೆ, ಅಲ್ಲದಿದ್ದರೆ ಪಾಪವು ನಿನ್ನನ್ನು ಏನ್ ಹೇಳುತ್ತೆ, ಹಿಡಿಯಬೇಕೆಂದು ಬಾಗಿಲಲ್ಲೇ ಹೊಂಚಾಕೊಂಡಿರ್ತದಂತೆ. ಅದು ಯಾವುದು? ಪಾಪ. ಇನ್ನು ಬಾಗಿಲಲ್ಲೇ ಹೊಂಚಾಕೊಂಡಿರುತ್ತದೆ. ಯಾವಾಗ ಹಿಡಿದು ನಾವೇನ್ ಮಾಡಬೇಕು? ಅಟ್ಯಾಕ್ ಮಾಡಬೇಕು, ಈ ಪಾಪದಲ್ಲಿ ಬಿಡಿಸ್ಬೇಕು ಅಂತ ಹೇಳಿ. ಯಾವಾಗ ದಿಕ್ಕಿದಂಗೆ ಕೋಪ ಮನೆಯಲ್ಲಿ ನಮ್ಮ ಬಾಗಿಲು ಹೋಗ್ತಿದಂಗೆ ಕೋಪ ಬಿಡೋದು, ಆ ಕೋಪದಲ್ಲೇ ಬಿಡಿಸೋದಕ್ಕೆ ಏನ್ ಮಾಡುತ್ತೆ? ಕಾಯ್ತಾ ಇರ್ತದ್ದು. ಮನೆ ಹೋಗ್ತಾ ಇದ್ದಂಗೆ ಜಗಳ ಮಾಡ್ಕೊಳ್ಳೋದು ಪಾಪ. ಆ ರೀತಿಯದು ಕಾಯ್ತಾ ಇರುತ್ತೆ. ಅವ್ನು ರೂಢಾಗಿ ಮಾತಾಡ್ಬಿಡ್ಬೇಕು, ಕೋಪದಿಂದ ಮಾತಾಡಿ ಜಗಳ ಆಡ್ಬಿಡ್ಬೇಕಲ್ಲಿ. ಆತರ ಪಾಪ ಏನು ಕಾಯ್ತಿರುತ್ತೆ ಅಲ್ಲಿ. ನಮಗೆ ವಂಚಾಗ್ತಾ ಇರುತ್ತಂತೆ. ವಾಕ್ಯ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆದಿಕಾಂಡ 4:7 ವಂಚಾಗ್ತಾ ಕಾಯ್ತಾ ಇರುತ್ತಂತೆ ಅದು. ಪಾಪ ನೀನು ಯಾವಾಗ ಪಾಪದಲ್ಲಿ ಬಿಡಿಸ್ಬೇಕು ಅಂತ ಹೇಳಿ. ನಾವು ಕೆಲವು ಬರೀ ಹುಡುಗಿಯರ ಜೊತೆ ಇರುವಂತದ್ದು, ಕುಡಿತನ, ಇದು ಮಾತ್ರ ಕೆಟ್ಟದು ಪಾಪ ಅಲ್ಲ. ಈ ರೀತಿಯಾದ ಅನೇಕ ಅಹಂಕಾರ, ತಾಳ್ಮೆ ಇಲ್ಲದಂತೆ ನಡೆಯುವಂಥದ್ದು, ಹೊಗಳಿಕೊಳ್ಳುವುದು, ಸ್ವಾರ್ಥತೆ, ಹೊಟ್ಟೆ ಕಿಚ್ಚುಪಡುವುದು, ಇದೆಲ್ಲವೂ ಪಾಪವೇ.
ಇದೆಲ್ಲವೂ ಪಾಪವೇ. ಈ ಪಾಪವೆಲ್ಲ ಬಿಟ್ಟು ನಾವು ದೇವರ ಬಳಿಯಲ್ಲಿ ನಾವು ನಡೆಯಬೇಕು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿರ್ಬೇಕಾದ್ರೆ ಈ ಪಾಪದಿಂದೆಲ್ಲ ಬಿಟ್ಟು ಆತನ ಭಯಭಕ್ತಿಯಲ್ಲಿರುವಾಗ ಏನ್ ಮಾಡ್ತೇವೆ? ನಾವು ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ. Hallelujah. 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 ನಾವು ಇದನ್ನೇನ್ ಮಾಡ್ಬೇಕಂತೆ? ವಶಪಡಿಸಿ. ಅದನ್ನು ನೀನು ವಶ ಮಾಡಿಕೊಳ್ಳಬೇಕು. ಯಾವುದನ್ನು? ಒಳ್ಳೆಯ ಕೆಲಸ ಮಾಡುವುದನ್ನು ನಾವು ವಶ ಮಾಡಿಕೊಳ್ಬೇಕು. ನಾವು ಪಾಪ ಮಾಡುವುದನ್ನು ವಶ ಮಾಡಿಕೊಳ್ಬಾರ್ದು. ಅವನೇನ್ ಮಾಡ್ತಾನೆ? ಪಾಪ ಮಾಡಬೇಕು ಅಂತ ವಶ ಮಾಡ್ಕೊಳ್ಳಕ್ ಹೋಗ್ತಾನೆ. ಆದ್ರೆ ನಾವು ಒಳ್ಳೆ ಕೆಲಸ ಮಾಡುವುದನ್ನು ವಶ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಅದೇ ಯೇಸು ಕ್ರಿಸ್ತನನ್ನು ತಿಳಿಸಿಕೊಡ್ತಿರೋದು. ಅವನು ಧನ್ಯನಾಗ್ತಾನೆ, ಅವನು ದೇವರಲ್ಲಿ ಧನ್ಯನಾಗ್ತಾನೆ. ಅವನಿಗೆ ಜೀವಮಾಲೆ ಎಂಬ ಕಿರೀಟವನ್ನು ಧರಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮಗೆ ಏನ್ ಸಿಕ್ಕುತ್ತದೋ ಸಿಗದಿಲ್ವೋ, ಆದ್ರೆ ಜೀವಮಾಲೆ ಎಂಬ ಕಿರೀಟ ದೇವರು ನಮಗೆ ಕೊಡುತ್ತಾನೆ. ಆತನು ಬರುವಂತ ದಿವಸದಲ್ಲಿ ಅದು ನಮಗೆ ಕೊಡಲ್ಪಡುತ್ತದೆ. ಆ ಆತನಲ್ಲಿ ಎತ್ತಲ್ಪಟ್ಟು ದೇವರಲ್ಲಿ ಇರುವಾಗ ನಮಗೆ ಅದು ಸಿಗುತ್ತದೆ. ಹಲ್ಲೆಲೂಯಾ. ಸೊ ಈ ರೀತಿಯಾದ ನಾವೇನ್ ಮಾಡಬೇಕು? ಕಷ್ಟಗಳನ್ನು ನಾವು ಬಿಡುವಂತದ್ದು ಯೇಸು ಕ್ರಿಸ್ತನಲ್ಲಿರುವವರಿಗೆ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಬೇರೆಯವರಿಗೆ ಅದು ಸಾಧ್ಯ ಆಗದೇ ಇರಬಹುದು. ಅವ್ರ ಪಾಪದಿಂದ ಹೊರಗಡೆ ಬರೋದಕ್ಕೆ ಆಗದೇ ಇರಬಹುದು. ಯಾಕಂದ್ರೆ ಅಲ್ಲಿ ಜೀವವುಳ್ಳ ವಾಕ್ಯ ಇರುವುದಿಲ್ಲ, ಅಲ್ಲಿ ಯೇಸು ಕ್ರಿಸ್ತನ ವಾಕ್ಯಗಳಿರುವುದಿಲ್ಲ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ಇರುತ್ತಾರೋ ಅವರು ನಾವು ಯೇಸುವಿನ ಮಾರ್ಗದಲ್ಲಿ ನಡೆಯುವುದಕ್ಕೆ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆಯುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. Hallelujah. ಸೊ ನಾಲ್ಕನೇದಾಗಿ ಹೋಗೋಣ ಒಂದು ವಾಕ್ಯ. ಯೋಬನು 5:17. ಇದು 13ನೆಯ ಆಶೀರ್ವಾದ. ಇದು 13ನೆಯ ಕೀ, ಆಶೀರ್ವಾದದ ಕೀ ಇದು. ಇಗೋ, ದೇವರು ಯಾವನನ್ನು ಶಿಕ್ಷಿಸುವನೋ ಅವನು ಧನ್ಯನು. ಹ್ಮ್. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಹಲ್ಲೆಲೂಯಾ. ಇದು ಇಗೋ, ದೇವರು ಯಾವನನ್ನು ಶಿಕ್ಷಿಸುವನೋ ಅವನು ಧನ್ಯನು. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ದೇವರು ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀನು ಧನ್ಯನಂತ ನೆನೆಸ್ಕೋ. ಅಕಸ್ಮಾತ್ ನಿನಗೆ ಕಷ್ಟಗಳು ಏನಾದರೂ ಬಂದಿದೆ, ನೀವು ಒಳ್ಳೆ ದಾರಿಯಲ್ಲಿ ನಡೆದು, ಒಳ್ಳೆ ಭಯಭಕ್ತಿಯಲ್ಲಿ ನಡೆದು ಅಂಥದ್ರಲ್ಲಿಯೂ ನಿನಗೇನಾದ್ರೂ ಶಿಕ್ಷೆ ಅನ್ನೋದಿದ್ರೆ ಆಗ ನೀವು ನೆನೆಸ್ಕೊಳ್ಳಿ, ನೀವು ಧನ್ಯರಂತೇಳಿ. ಹಲ್ಲೆಲೂಯಾ. Hallelujah. ಈ ಲೋಕದಿಂದ ಪಾಪ ಪಟ್ಟು ಕಷ್ಟಪಡ್ತಾ ಇರೋದು ಬೇರೆ. ದೇವರಲ್ಲೇ ನಡೆದು ದೇವರ ವಾಕ್ಯವನ್ನು ಅನುಸರಿಸಿಕೊಂಡು ದೇವರ ಭಯಭಕ್ತಿಯಲ್ಲಿ ನಡೆಯುತ್ತಾ ಮತ್ತು ನಿನ್ನ ಶಿಕ್ಷೆಗೆ ಒಳಗಾದರೆ ನೀನು ಧನ್ಯನು. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಅಕಸ್ಮಾತ್ ಆಗಿ ದೇವರು ತನ್ನ ಪ್ರೀತಿಸುವವರಿಗೆ ಮಾತ್ರ ದಂಡನೆ ಕೊಡ್ತಾನೆ. ಅವನ ದಾರಿಯಲ್ಲಿ ನಡೆಯುವಾಗ ನಮಗೆ ಶಿಕ್ಷೆ ಬೇಕು. ದೇವರನ್ನ ಆ ಸಮಯದಲ್ಲಿ ದೂಷಿಸುವುದಕ್ಕೆ ಹೋಗಬಾರದು ನೀವು. ಅದರಲ್ಲಿ ಯಾಕಂದ್ರೆ ಕೆಲವು ಟೈಮು ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ ಅಂದ್ರೆ ಕೆಲವು ಸಮಯದಲ್ಲಿ ದೇವರೇ ದಂಡನೆ ಕೊಟ್ಟಿರ್ತಾನೆ ಅಲ್ಲಿ. ಕೆಲವು ಟೈಮು ನೀನು ಸರಿಯಾಗಿ ನಡೆದೇ ಇದ್ದಾಗ ನಿನ್ನಲ್ಲಿ ದೇವರ ಪ್ರೀತಿ ಇರುತ್ತೆ, ಆದ್ರೆ ದೇವರು ದಂಡನೆ ಕೊಟ್ಟಿರ್ತಾನೆ. ಒಂದು ವಾಕ್ಯ ನೋಡಿ, ಅಲ್ಲೇ ಕೆಳಗಡೆ ಇದು ಪ್ರಾವರ್ಬ್ಸ್ 3:12 ನೋಡ್ರಿ, ಕಂಟಿನ್ಯೂಸ್ ಆಗಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 12ನೇ ವಾಕ್ಯ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಹಾ. ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ಹಲ್ಲೆಲೂಯಾ. ಯಾರನ್ನು? ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನ್ನೇ ಗದರಿಸುತ್ತಾನೆ. ಈ ವಾಕ್ಯ ಕರೆಕ್ಟ್ ಆಗಿದ್ಯಾ? ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಯಾಕೆ ಅಂದ್ರೆ ಯೇಸು ಕ್ರಿಸ್ತನು ದೇವರಾಗಿರುವ ಯೆಹೋವನು ಯಾರನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೋ ಅವನೇ ಏನ್ ಮಾಡ್ತಾನಂತೆ? ಗದರಿಸ್ತಾನಂತೆ, ದಂಡನೆ ಕೊಡ್ತಾನಂತೆ.
ರೀತಿಯಾಗಿರಬೇಕು, ಈ ರೀತಿಯಾಗಿ ಫಲ ಕೊಡಬೇಕು, ಈ ರೀತಿಯಾಗಿ ಭವಿಷ್ಯದಲ್ಲಿ ಎಲ್ಲರ ಮುಂದೆ ನಿಂತ್ಕೊಳ್ಬೇಕು ಅಂತ ಅವನಿಗೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಅವನ ಇಷ್ಟ ಇಲ್ಲ. ಅವನ ದೇವರ ಇಷ್ಟಕ್ಕೆ ಬಿಟ್ಟು ನಾವೇನಾದ್ರೂ ಬೇರೆ ಕಡೆ ನಡೆಯಕ್ಕೆ ಪ್ರಯತ್ನ ಮಾಡಿಬಿಟ್ಟಾಗ ಏನ್ ಮಾಡ್ತಾರೆ? ದೇವರು ದಂಡನೆ ಕೊಡ್ತಾರೆ. ಮಗಳೇ ನೀನು ಆ ದಾರಿಯಲ್ಲಿ ಹೋಗ್ಬೇಡ, ನಾನು ನಿನ್ನಲ್ಲಿ ಕಳೆದುಕೊಂಡು ಉನ್ನತ ಸ್ಥಾನದಲ್ಲಿ ನಿನ್ನನ್ನು ನಿಲ್ಲಿಸಬೇಕೆಂದು ಯೋಚಿಸುತ್ತಿದ್ದೇನೆ, ಆದ್ರೆ ನೀನು ಆ ದಾರಿಯಲ್ಲಿ ಹೋಗಿ ಹಳ್ಳಕ್ಕೆ ಬೀಳಬೇಡ ಅಂತ ಹೇಳಿ ಏನ್ ಮಾಡ್ತಾನೆ? ದೇವರು ದಂಡನೆ ಕೊಡ್ತಾನೆ. ಯಾಕಂದ್ರೆ ನಿಮ್ಮಲ್ಲಿ ನಮ್ಮಲ್ಲಿ ದೇವರು ಅಭಿವೃದ್ಧಿಯನ್ನು ನೋಡಲು ಇಷ್ಟಪಡ್ತಾ ಇರ್ತಾರೆ. ನಿಮ್ಮಲ್ಲಿ ನಮ್ಮಲ್ಲಿ ದೇವರು ಒಳ್ಳೆಯ ಆದಾಯವನ್ನು ಕೊಡಲು ಇಷ್ಟಪಡುತ್ತಿದ್ದಾರೆ. ನಿಮ್ಮನ್ನು ನಮ್ಮನ್ನು ಅನೇಕ ಜನರ ಮುಂದೆ ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಆದ್ರೆ ನಾವು ದೇವರ ವಾಕ್ಯವನ್ನು ಬಿಟ್ಟೇನಾದ್ರೂ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ದೇವರೇನ್ ಮಾಡ್ತಾನೆ? ದಂಡನೆ ಕೊಡ್ತಾನೆ, ಗದರಿಸ್ತಾನೆ. ಆಗ ನೀವೇನ್ ಮಾಡಬೇಡಿ, ಆತನ ದಂಡೆಯನ್ನು ತಾತ್ಸಾರ ಮಾಡಬೇಡಿ, ಆತನನ್ನು ದೂಷಿಸಬೇಡಿ, ಆತನನ್ನು ದೇವರಿಲ್ಲ ಅಂತ ಹೇಳುವಂತ ಮಾತು ನಿಮ್ಮ ಬಾಯಿಂದ ಬರದಿರಲಿ. ಯಾಕಂದ್ರೆ ದೇವರು ತನ್ನನ್ನು ಪ್ರೀತಿಸುವವನಿಗೆ ಗದರಿಸುತ್ತಾನೆ. ಆತನು ಯಾರನ್ನು ಇಷ್ಟಪಡುತ್ತಾನೋ ಅವನು ಗದರಿಸಿ ದಂಡನೆ ಕೊಡ್ತಾನೆ. ನೀವು ಯೋಬನಿಗೂ ನೋಡಬಹುದು. ಹಾಗಾದ್ರೆ ಯೋಬನಿಗೆ ಅವನೇನಾದ್ರೂ ಮಾಡಿದ ಪಾಪಗಳಿಂದ ಏನಾದ್ರೂ ಬಂದ ಶೋಧ ಇದು? ಅವನಿಗೆ ಬರಲಿಲ್ಲ. ಅವನು ದೇವರಿಗೆ ಮೆಚ್ಚುಗೆಯಾದ ಪುರುಷನಾಗಿದ್ದವನು, ದೇವರು ತುಂಬಾ ಮೆಚ್ಚಿದಂತ ಮಗನಾಗಿದ್ದವನು. ಆದ್ರೆ ಸೈತಾನನು ಏನ್ ಮಾಡ್ತಾನೆ? ಯೋಬನ ಬಳಿಯಲ್ಲಿ ಹೋಗಿ, ನಾನು ನೀನು ಎಲ್ಲಾ ಇವನು ಕೊಟ್ಟಿದ್ಯಾ, ಆದ್ರಿಂದಾನೇ ಇವನು ಹೊಗಳ್ತಾ ಇದ್ದಾನೆ, ಯೋಬನ ಬಳಿಯಲ್ಲಿ ಎಲ್ಲಾ ಕಿತ್ಕೋ, ಆಗ ಇವನು ನಿನ್ನನ್ನು ತೆಗಳ್ತಾನೆ, ನಿನ್ನನ್ನು ದೂಷಿಸ್ತಾನೆ ಅಂತ ಹೇಳಿ ಸೈತಾನ ದೇವರ ಬಳಿಯಲ್ಲಿ ಹೋಗಿ ಅವನ ಪರ್ಮಿಷನ್ ತಗೊಂಡು ಏನ್ ಮಾಡ್ತಾನೆ? ಯೋಬನ ಬಳಿಯಲ್ಲಿ ಇದ್ದಂಥದ್ದು ಎಲ್ಲವನ್ನು ತೆಗೆದುಬಿಡ್ತಾನೆ. ಅವನ ನಂಬಿಕೆ ಅವನಿಗೆ ಹಾಕಲ್ಪಡುತ್ತೆ. ಅವನಲ್ಲಿ ಎಲ್ಲ ಇದ್ದಂಥದ್ದು, ಪ್ರತಿಯೊಂದು ಏನೆಲ್ಲ ಇತ್ತು, ಐಶ್ವರ್ಯ ಎಲ್ಲ ಏನಾಗುತ್ತೆ? ತೆಗೆದು ಬಿಡ್ತಾನೆ. ಆದರೂ ಸಹ ಅವನು ದೇವರನ್ನು ಒಂದು ಮಾತಾದರೂ ದೂಷಿಸುವುದಿಲ್ಲ. ಮತ್ತೆ ಸೈತಾನ ಹೋಗ್ತಾನೆ, ದೇವರ ಬಳಿಗೆ ಹೋಗ್ತಾನೆ. ನೀನು ಅವನಿಗೆ ಇಷ್ಟೆಲ್ಲ ಮಾತ್ರ ಬೇರೆ ತೆಗೆದಿದ್ಯಾ, ಅದಕ್ಕೆ ಅವನು ಇನ್ನೇನು ದೂಷಿಸಿಲ್ಲ. ಅವನು ಆರೋಗ್ಯವಂತನಾಗಿದ್ದಾನೆ, ಅವನ ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಮಾಡಿದ್ರೆ ಆಗ ನಿನ್ನನ್ನು ದೂಷಿಸ್ತಾನೆ ಅಂತ ಹೇಳಿ ಸೈತಾನ ದೇವರ ಬಳಿಯಲ್ಲಿ ಹೋಗ್ತಾನೆ. ಆಗ ದೇವರಿಗೆ ಪಾಪ ಅವನಿಗೆ ದೇವರಿಗೆ ಮನಸ್ಸಿರೋದಿಲ್ಲ. ಯಾಕಂದ್ರೆ ತನ್ನ ಮಗನು, ಆದ್ರೆ ಇವನು ಒಂದು ಆ ಟೆಸ್ಟ್ಗೆ ಒಳಪಟ್ಟಿರೋದ್ರಿಂದ, ಶೋಧನೆಗೆ ಒಳಪಟ್ಟಿರೋದ್ರಿಂದ, ಹಾಗಾದ್ರೆ ಇವನ ಆತ್ಮವನ್ನು ಮಾತ್ರ ನೀನೇನ್ ಮಾಡಬೇಡ, ಮುಟ್ಬೇಡ, ಅದು ನನ್ನ ಸ್ವಂತ, ಅದು ಬಿಟ್ಟು ನೀವೇನ್ ಬೇಕಾದ್ರೂ ಮಾಡುವಂತ. ಸೈತಾನ ಪರ್ಮಿಷನ್ ತಗೊಂಡು ಬಂದು ಯೋಬನಿಗೆ ಆರೋಗ್ಯ ಕೆಡಿಸ್ತಾನೆ, ಅನಾರೋಗ್ಯದ ಪೂರ ಕೆಡಿಸ್ತಾನೆ. ಅವನ ನೆತ್ತಿಯಿಂದ ಕಾಲು ಬೆರಳುಗಳ ತನಕ ಹುಣ್ಣುಗಳು, ಗಾಯಗಳು, ಅವನ ಎಲ್ಲ ಕೀವುಗಳು ಅಂದ್ರೆ ತುಂಬಿ ಅವನೇನಾದ್ರೂ ಸ್ಮೆಲ್ ಬರ್ತಾ ಇರುತ್ತೆ, ವಾಸನೆ ಬರ್ತಾ ಇರುತ್ತೆ, ಕೆರೆದು ಗಾಯಗಳಾಗಿ ಕಜ್ಜಿ ಅಂತಾರಲ್ಲ ಆ ರೀತಿಯಾಗಿ ಅವನೇನಾಗಿರ್ತಾನೆ? ಪೂರ ಕಾಯಿಲೆ ಬಿದ್ದು ನೀನು ಇನ್ನೇನು ಸಾಯಲೇ ಲೆವೆಲ್ ಅಲ್ಲಿ ಹೋಗಿರ್ತಾನೆ. ಆಗ ತನ್ನ ಹೆಂಡತಿ ಮಕ್ಕಳು ಸಹ ಯೋಬನ ಏನ್ ಮಾಡ್ತಾರೆ? ಬಿಟ್ಟು ಹೋಗ್ತಾರೆ. ತನ್ನ ಆ ಹೆಂಡತಿ, ನೀನು ದೇವರನ್ನು ದೂಷಿಸಿ ಸಾಯೋದಿಲ್ವಾ ನೀನು ಅಂತ ಹೇಳ್ಬಿಟ್ಟು ಸಹ ಅವಳು ಏನ್ ಮಾಡ್ತಾಳೆ? ಅವಳು ಬಿಟ್ಟು ಹೋಗ್ತಾಳೆ. ಇದ್ದಂತ ಸ್ನೇಹಿತರು ಬಿಟ್ಟು ಹೋಗ್ತಾರೆ. ಆದ್ರೆ ಯೋಬನ್ ಏನ್ ಮಾಡ್ತಾನೆ? ಯೋಬನು ದೇವರನ್ನು ದೂಷಿಸುವುದಿಲ್ಲ, ದೇವರನ್ನು ನಿಂದಿಸುವುದಿಲ್ಲ, ದೇವರನ್ನು ಪ್ರಶ್ನೆ ಮಾಡುವುದಿಲ್ಲ. ಅಲ್ಲಿಯೂ ಸಹ ಹೇಳ್ತಾನೆ, ದೇವರು ನನ್ನನ್ನು ಆಶೀರ್ವಾದಿಸ್ತಾನೆ ಅಂತ ಹೇಳಿ. ದೇವರು ಈ ಸೈತಾನ ಇಷ್ಟೆಲ್ಲ ಯೋಬನಿಗೆ ಕಷ್ಟ ಕೊಟ್ಟ ಮೇಲೆ ಅವನು ದೇವರ ಹತ್ರ ಬಳಿ ಬಂದು ತಿರ್ಗಾ ಅವನೇನ್ ಹೇಳ್ತಾನೆ? ಇವನು ಇಷ್ಟೊಂದಾದ್ರೂ ಇವನು ಹೋಗಿಲ್ಲ, ಇವನು ನಿಜವಾದ ದೇವರ ಭಕ್ತನೆ ಅಂತ ಹೇಳಿ. ಆಗ ದೇವರು ಯೋಬನಿಗೆ ಎರಡರಷ್ಟಾಗಿ ಆಶೀರ್ವಾದ. ಇವತ್ತಿನ ಸಮಯದಲ್ಲಿ ನಿಮಗೂ ಏನಾದ್ರೂ ಕಷ್ಟಗಳು, ಆರೋಗ್ಯದಲ್ಲಿ ಏರುಪೇರು ಅಥವಾ ನಿಮ್ಮ ಯಾವುದರಲ್ಲಿ ಆದಾಯದಲ್ಲಿ ಎಷ್ಟೇ ಕಷ್ಟ ಬಂದ್ರು ನೀವು ದೇವರನ್ನು ದೂಷಿಸಬೇಡಿ, ದೇವರನ್ನು ನಿಂದಿಸಬೇಡಿ, ದೇವರನ್ನು ಪ್ರಶ್ನೆ ಮಾಡಬೇಡಿ. ದೇವರು ಎರಡರಷ್ಟಾಗಿ ನಿಮ್ಮನ್ನು ದೇವರು ಎರಡರಷ್ಟಾಗಿ ನಿಮಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಕುಟುಂಬಕ್ಕೂ ಆಶೀರ್ವಾದ ಮಾಡುತ್ತಾರೆ. ಯಾಕೆಂದರೆ ದೇವರು ಯಾರನ್ನು ಪ್ರೀತಿಸುತ್ತಾನೋ ಅವನ
ಆದ್ರಿಂದ ನಾವು ದೇವರ ದಂಡನೆಯನ್ನು ತಾತ್ಸಾರ ಮಾಡಬಾರದು. ಈಗ ನನಗೆ ಅಕಸ್ಮಾತ್ ದಂಡನೆ ಬಂದಿದೆ ಅಂತ ಹೇಳಿದ್ರೆ ನಾನು ದೇವರ ತಾತ್ಸಾರ ಮಾಡೋಕ್ಕಾಗಲ್ಲ, ಪ್ರಶ್ನೆ ಮಾಡೋಕ್ಕಾಗಲ್ಲ. ಈಗ ನನಗೆ ದಂಡನೆ ಇರಬಹುದು ನನ್ನ ಲೈಫಲ್ಲಿ. ಮೊದಲನೇ ವಾಕ್ಯದ ರೀತಿಯಲ್ಲಿ ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ, ಮರದಂತೆ ನೀರಿನ ಕಾಲುವೆಗಳ ರೀತಿಯಲ್ಲಿ ನಾನು ನಿಂತಿದ್ದೇನೆ, ಆದ್ರೆ ಇನ್ನೂ ಪ್ರತಿಫಲ ಇಲ್ಲ. ಯೋಬನ ರೀತಿಯಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೇನೆ, ಇನ್ನೂ ಪ್ರತಿಫಲ ಇಲ್ಲ. ಆದ್ರೆ ದೇವರು ತಾತ್ಸಾರ ಮಾಡಬೇಡ ಅಂತ ಹೇಳಿದ್ದಾನೆ. ನಾನು ದೇವರ ದಂಡನೆ ತಾತ್ಸಾರ ಮಾಡುವುದಿಲ್ಲ. ದೇವರನ್ನ ಎದುರು ನೋಡ್ತಾ ಇರ್ತೇನೆ, ದೇವರನ್ನ ಎದುರು ನೋಡಿ ಬೇಡ್ತಾ ಇರ್ತೇನೆ. ದೇವರು ನನ್ನನ್ನು ಎರಡರಷ್ಟಾಗಿ ನಿಮ್ಮನ್ನು ಸಹ ಯಾರೆಲ್ಲ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದು ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇರುತ್ತಾರೋ ಖಂಡಿತವಾಗಲೂ ದೇವರು ಕೈ ಬಿಡುವವರಲ್ಲ. ಮತ್ತೆ ಕೀರ್ತನೆಗಳಲ್ಲಿ ತಿರ್ಗಾ ಅದೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ 94:12 ಸಹ ಯಾಹುವೇ ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು. ಇದಷ್ಟು 14ನೇ ಆಶೀರ್ವಾದ. ಏನಂತೆ ಕೀರ್ತನೆ ಸೈನ್ಸ್ 94:12 ವಾಕ್ಯ, ಯಾಹುವೇ ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು. ಹಲ್ಲೆಲೂಯಾ. ಯಾವನನ್ನು ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡುತ್ತೀಯೋ ಅವನೇ ಧನ್ಯನು. ನಿನಗೆ ಒಳ್ಳೆ ಉಪದೇಶಗಳನ್ನು ಮಾಡ್ತಾ, ನಿನಗೆ ಒಳ್ಳೆ ವಾಕ್ಯಗಳನ್ನು ಕೊಡ್ತಾ, ನಿಮಗೆ ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇರ್ತಾನೋ ಅವನು ಧನ್ಯನು. ದೇವರು ಏನ್ ಮಾಡ್ತಾನೆ? ನೀನು ಯಾವನನ್ನು ಶಿಕ್ಷಿಸಿ, ನಮಗೆ ಅಕಸ್ಮಾತ್ ಶಿಕ್ಷಿಸಿ ಇದ್ರು ಸಹ ಧರ್ಮೋಪದೇಶದಿಂದ ನಮಗೆ ಏನ್ ಮಾಡ್ತಾ ಇದ್ದಾನೆ? ಪಾಠ ಕಲಿಸ್ಕೊಡ್ತಾ ಇದ್ದಾನೆ. ಏನ್ ಮಾಡ್ತಿದ್ದಾರೆ ದೇವರು? ಧರ್ಮೋಪದೇಶದಿಂದ ಧರ್ಮೋಪದೇಶ ಮಾಡುತ್ತೀಯೋ. ಈಗ ನಮಗೆ ಶಿಕ್ಷೆಗೆ ನಾವು ಒಳಪಟ್ಟರೂ ಸಹ ದೇವರು ನಮ್ಮನ್ನು ಧರ್ಮೋಪದೇಶ ಮಾಡಿ ನಮ್ಮನ್ನು ತಿದ್ದಿ ನಮ್ಮನ್ನು ಏನ್ ಮಾಡ್ತಿದ್ದಾನೆ? ಆತನ ಮಾರ್ಗದಲ್ಲಿ ನಡೆಸುತ್ತಿದ್ದಾನೆ. ಹಲ್ಲೆಲೂಯಾ. ನಾವು ಧನ್ಯರೀಗ. ನಾವು ನೆನೆಸಿಕೊಳ್ಳಿರಿ, ನಾವು ಧನ್ಯರು. ಹೇಳಿ ಎಲ್ಲರೂ, ನಾವು ಧನ್ಯರು, ನಾವು ಧನ್ಯರು, ನಾವು ಧನ್ಯರು. ಹಲ್ಲೆಲೂಯಾ. ನಾವು ಶಿಕ್ಷೆಗೆ ಒಳಪಟ್ಟು ಸರಿ ಆತನ ಒಂದು ದಂಡನೆಯನ್ನು ತಾತ್ಸಾರ ಮಾಡದೆ ನಾವಿರೋಣ. ಯಾಕಂದ್ರೆ ಶಿಕ್ಷೆಗೆ ಒಳಪಟ್ಟ ಅಂತ ಹೇಳಿದ ತಕ್ಷಣ ದೇವರು ಅವನನ್ನು ತೆಗೆದು ಬಿಸಾಕ್ತಾನ? ಅವನನ್ನು ಕೈ ಬಿಟ್ಬಿಡ್ತಾನ? ಅವನ ಮಕ್ಕಳನ್ನು ಕೈ ಬಿಟ್ಬಿಡ್ತಾನ? ಅವನ ಆದಾಯವನ್ನು ಕಸಿದುಕೊಳ್ತಾನ? ಅವನ ಮುಖವನ್ನು ಲಜ್ಜೆಯಿಂದ ಕೆಡವಿಬಿಡ್ತಾನ? ಇಲ್ಲ. ಅವನ ಮಕ್ಕಳನ್ನು ತಿಳಿಸ್ತಾನೆ, ಅವನನ್ನು ಉದ್ಧರಿಸುತ್ತಾನೆ, ಅವನ ಆದಾಯವನ್ನು ಉದ್ಧರಿಸುತ್ತಾನೆ, ಅವನ ಭವಿಷ್ಯವನ್ನು ಉದ್ಧರಿಸುತ್ತಾನೆ. ದೇವರು ಉದ್ಧರಿಸುವ ದೇವರು. ಯೇಸು ಕ್ರಿಸ್ತನು ಉದ್ಧಾರ ಮಾಡುವ ದೇವರು, ನಮ್ಮ ಮೊರೆಗಳಿಗೆ ಕಿವಿ ಕೊಡುವ ದೇವರು, ವಾಗ್ದಾನ ಮಾಡುವ ದೇವರು, ಆಶೀರ್ವಾದ ಮಾಡುವ ದೇವರು, ಅದ್ಭುತ ನಡೆಸುವ ದೇವರು, ಸಹಾಯ ಮಾಡುವ ದೇವರು, ಒದಗಿಸುವ ದೇವರು. ಹಲ್ಲೆಲೂಯಾ. ನಾವು ಯಾರಿಗೂ ಎದುರುವುದು ಬೇಡ ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನನ್ನ ಸಹೋದರ ಸಹೋದರಿಯರೇ. ದಂಡನೆಗೆ ಅಕಸ್ಮಾತ್ ಹೇಳ್ಬೋದು ಬೇರೆಯವರು, ನೀನ್ ದಂಡನೆಗೆ ನೀನೇ ಒಳಗಾಗಿದ್ಯಾ ಅಂತ. ಈ ವಾಕ್ಯಗಳು ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಬರೆದಿಟ್ಕೊಳ್ಳಿ. ಈ ದಂಡನೆ ನಾನು ತಾತ್ಸಾರ ಮಾಡೋದಿಲ್ಲ ಅಂತ ಹೇಳ್ತಿ ಎಲ್ಲರಿಗೂ ಧೈರ್ಯವಾಗಿ ಹೇಳಿ. ಯಾಕೆಂದ್ರೆ ದೇವರು ನಾವು ನೀರಿನ ಬಳಿಯಲ್ಲಿ ಇರುವಂತ ಮರಗಳಾಗಿ ನಮ್ಮನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ತಕ್ಕ ಸಮಯದಲ್ಲಿ ಫಲ ಪಡ್ತೇವೆ. ಹಲ್ಲೆಲೂಯಾ. ನಾವು ಎದೆ ತಟ್ಟಿ ಹೇಳೋಣ, ನಾವು ತಕ್ಕ ಸಮಯದಲ್ಲಿ ಫಲ ಕೊಡುತ್ತೇವೆ. ಹಲ್ಲೆಲೂಯಾ. ನಮ್ಮ ಕುಟುಂಬ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಎಲ್ಲರೂ ಫಲಭರಿತವಾಗಿ. ಹಲ್ಲೆಲೂಯಾ. ಈ ರೀತಿಯಾಗಿ ದೇವರು ಧನ್ಯನು 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 ಎಂದು ಹೇಳಿ ಅನೇಕ ವಾಕ್ಯಗಳನ್ನು ಇವತ್ತು ಸಹ ಕೊಟ್ಟಿದ್ದಾನೆ. ಇನ್ನು ಮುಂದೆಯ ವಾರವು ಧನ್ಯನು ಯಾವುದೆಲ್ಲ ಇದೆ ಎಂದು ತಿಳಿಸಿಕೊಡ್ತೇನೆ. ಎಲ್ಲರೂ ಈ ವಾಕ್ಯಗಳನ್ನು ನೀವು ನಿಮ್ಮ ಹೃದಯದ ಹಲಗೆಯಲ್ಲಿ ಬರೆದುಕೊಳ್ಳಿ. ಇದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನಡೆದರೂ ಸಹ ಈ ವಾಕ್ಯದೊಟ್ಟಿಗೆ ನಡೆಯುವುದಕ್ಕೆ ನೀವೆಲ್ಲರೂ ಇನ್ನು ಹೆಚ್ಚಾಗಿ ಪ್ರಯತ್ನಿಸೋಣ ಅಂತ ಹೇಳಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ ಅಂತ ಹೇಳ್ತೇನೆ. ಥ್ಯಾಂಕ್ ಯು.